ನನಗೆ ಭಯ ಇಲ್ಲ. ಮನುಷ್ಯ ನನಗೆ ವಿರುದ್ಧವಾಗಿ ಏನು ಮಾಡಲಿಕ್ಕೆ ಸಾಧ್ಯ? ಓಡಿ ಬಂದಿರುವ ನನ್ನ ಮಕ್ಕಳಿಗೆ ದೇವರು ಬಲವಾಗಿ ನಿಲ್ಲುತ್ತಾರೆ. ಈ ವಾರ ನಿನಗೆ ಆಶೀರ್ವಾದವಾಗಿರುತ್ತದೆ. ಹಲ್ಲೆಲೂಯಾ. ಯಾವಾಗಲೂ ನಮ್ಮ ಜೊತೆ ಇರ್ತದೆ ಅದನ್ನು ನೋಡ್ತೇವೆ. ವಿಶೇಷವಾಗಿ ನಾನು ಯಾವಾಗೆಲ್ಲ ಆರೋಗ್ಯ ಸಮಸ್ಯೆಯಲ್ಲಿ ಬಿದ್ದೋಗಿದ್ದೋ ಆವಾಗೆಲ್ಲ ನಾನು ದೇವರ ಕೈಯನ್ನು ಅನುಭವಿಸಿದ್ದೀನಿ. ಅವರು ನನ್ನ ಜೊತೆ ಇರೋದನ್ನು, ನನಗೆ ಎಲ್ಲೆಲ್ಲ ನೋಡಿದೆಯೋ ಅಲ್ಲೆಲ್ಲ ಮುಟ್ಟಿ ವಾಸಿ ಮಾಡಿರೋದನ್ನು, ನೆಕ್ಸ್ಟ್ ಡೇ ಸೇವೆ ನಿಲ್ಲಿಸಿದ್ದನ್ನು ನಾನು ನೋಡಿದ್ದೇನೆ. ಹಲ್ಲೆಲೂಯಾ. ಎಷ್ಟು ರಾತ್ರಿಗಳು ನಿದ್ದೆ ಇಲ್ಲದೆ ಕಷ್ಟಪಡುವಾಗ, ಅಪ್ಪ ಅಂತ ಕರೆಯುವಾಗ ಅವರು ತನ್ನ ಬಲಗೈಯಿಂದ ನನಗೆ ಬಲವನ್ನು ಕೊಟ್ಟು ನನ್ನ ಜೊತೆ ನಿಂತು ನೆಕ್ಸ್ಟ್ ಡೇ ಅವ್ರಿಗೋಸ್ಕರ ನಿಲ್ಲುವುದಕ್ಕೆ ಸಹಾಯ ಮಾಡಿದ್ದಾರೆ. ನಿಮ್ಮ ಜೀವನದಲ್ಲೂ ರಾತ್ರಿಗಳಲ್ಲಿ ನೋವುಗಳಿರುವಾಗ, ಕಣ್ಣೀರಲ್ಲಿರುವಾಗ, ಯಾರು ನನ್ನ ಜೊತೆ ಇಲ್ಲ ಅಂತ ನೀವು ಕಣ್ಣೀರಿಂದ ದೇವರನ್ನು ಕರೆಯುವಾಗ, ಕೂಗುವಾಗ ದೇವರು ಬಲಗೈಯಿಂದ ನಿಮ್ಮ ತಲೆಯನ್ನು ಸುರಿಸಿ, ಮಗನೇ ನಾನು ನಿನ್ನ ಜೊತೆ ಇದ್ದೇನೆ, ಮಗಳೇ ನಾನು ನಿನ್ನ ಜೊತೆ ಇದ್ದೇನೆ ಎಂಬುದಾಗಿ ಮಾತನಾಡಿರಬಹುದು. ಹಲ್ಲೆಲೂಯಾ. ಅದನ್ನು ನೆನೆಸಿ ದೇವರಿಗೆ ಸ್ತೋತ್ರ ಮಾಡಿರಿ. ಜಯವ
ಮುಂದೆ ನಾಗರಿ ಇರುವೆನು ನಿಮ್ಮರಕ್ಕಾಗಿ ಮಹಿಮೆಗಾಗಿ ನಿಮ್ಮರಕ್ಕಾಗಿ ಮಹಿಮೆಗಾಗಿ ಸಂತಯ ತವಕಿಸಿದೆ ಸಂತಯ ತವಕಿಸಿದೆ ಜಗತ್ಯವೆಲ್ಲ ನೀನೇ ಅಯ್ಯ ಜೀವವುಳ್ಳ ದಿನವೆಲ್ಲ ಅಗತ್ಯವೆಲ್ಲ ನೀನೇ ಅಯ್ಯ ಜೀವವುಳ್ಳ ದಿನವೆಲ್ಲ ನಂದೇವನೇ ನನ್ನಾಜನೇ ಹುಡುಕುವೆನು ಮುಂಜಾನೆಯೇ ದೇವನೇ ನನ್ನ ರಾಜನೇ ಹಾಸಿಗೆಯಲ್ಲೂ ನೆನೆಸುವೆನು ರಾತ್ರಿಯಲ್ಲಿ ನಾನು ಧ್ಯಾನಿಸುವೆ ನಿನ್ನ ನೆನಪೇ ನನ್ನ ಕನಸು ನನ್ನ ಆತ್ಮನು ನೀನೇ ಅಯ್ಯ ಹಗಲು ರಾತ್ರಿ ನಮ್ಮನ್ನು ಕಾಯುವ ದೇವರು ಯಾವಾಗ ನಮ್ಮೊಂದಿಗೆ ಇರುವ ದೇವರು ರಾತ್ರಿಯಲ್ಲೂ ನಾವು ಒಳ್ಳೆ ನಿದ್ರೆ ಮಾಡು ದೇವರು ನಮಗೆ ಸಹಾಯ ಮಾಡ್ತಾರೆ ನನ್ನನ್ನು ಪ್ರೀತಿಸುವವರಿಗೆ ಒಳ್ಳೆ ನಿದ್ರೆ ಕೊಡುತ್ತಾರೆ ಎಂದು ನಾವು ಸತ್ಯವಾಗಿ ನೋಡಿದ್ದೇವೆ ಈ ರೀತಿಯಲ್ಲಿ 24 ಗಂಟೆ ನಮ್ಮ ಜೊತೆಯಲ್ಲಿದ್ದು ನಮಗೆ ಎಲ್ಲವನ್ನು ಮಾಡಿ ಮುಗಿಸುವ ಆ ದೇವರು ಆ ಪ್ರೀತಿ ಸ್ವರೂಪಿಯಾಗಿರುವ ಆ ದೇವರನ್ನು ನಾವು ಸ್ತುತಿಸೋಣ. ಹಲ್ಲೆಲೂಯಾ. ನೆನೆಸುವೆನು ರಾತ್ರಿಯಲ್ಲೂ ಧ್ಯಾನಿಸುವೆನು ಹಾಸಿಗೆಯಲ್ಲೂ ನೆನೆಸುವೆನು ರಾತ್ರಿಯಲ್ಲೂ ಧ್ಯಾನಿಸುವೆನು ನಿನ್ನ ನೆನಪೇ ನನ್ನ ಕನಸು ನನ್ನಾತ್ಮನು ನೀನೇ ಅಯ್ಯ ನಿನ್ನ ನೆನಪೇ ನನ್ನ ಕನಸು ನನ್ನಾತ್ಮನು ನೀನೇ ಅಯ್ಯ ಅಗತ್ಯವೆಲ್ಲ ನೀನೇ ಅಯ್ಯ ಜೀವವುಳ್ಳ ದಿನವೆಲ್ಲ ಅಗತ್ಯವೆಲ್ಲ ನೀನೇ ಅಯ್ಯ ಜೀವವುಳ್ಳ ದಿನವೆಲ್ಲ ಮುಂದೇವನೇ ನನ್ನಾಜನೇ ಹುಡುಕುವೆನು ಮುಂಜಾನೆಯೇ ನಂದೇವನೇ ನನ್ನಾಜನೇ ಹುಡುಕುವೆನು ಮುಂಜಾನೆಯೇ ಅತಿಶ್ರೇಷ್ಠವು ನಿನ್ನ ಪ್ರೀತಿಯು ಜೀವಕ್ಕಿಂತ ಅತಿಶ್ರೇಷ್ಠವು ನನ್ನ ಕಾಲು ಜಾರುತ್ತೇ ಅನ್ನುವಾಗ ನಿನ್ನ ಕೃಪೆ ನನಗೆ ಆಧಾರವಾಯಿತೆಂದು ಕೀರ್ತನೆಗಾರನು ಹೇಳುತ್ತಾನೆ. ಎಷ್ಟೋ ಸಾರಿ ನಾವು ಜಾರಿ ಬಿದ್ದು ಹೋಗುವ ಸಮಯ ಅಲ್ಲ, ದೇವರು ನಮಗೆ ಆಧಾರವಾಗಿ ಬಂದು ಆಧಾರ ಸ್ತಂಭವಾಗಿ ನಿಂತು ನಮಗೆ ಸಹಾಯ ಮಾಡಿ ನಮ್ಮನ್ನು ನಿಲ್ಲಿಸ್ತಾರೆ. ನಾವು ಬಿದ್ದು ಹೋಗುವುದಿಲ್ಲ. ಈ ದಿವಸವನ್ನು 7 ಸಾರಿ ಬಿದ್ದರು ಅವನನ್ನು ನಿಲ್ಲಿಸುವುದಕ್ಕೆ ಶಕ್ತನಾಗಿರುವ ದೇವರು ಅವನಿಗೆ ಇದ್ದಾರೆ ಎಂದು ಸತ್ಯಗಳು ಹೇಳುತ್ತದೆ. ನಾವು ಅನುಭವಿಸ್ತಾ ಬರ್ತಾ ಇದ್ದೇವೆ. ಆದ್ದರಿಂದ ಆ ಪ್ರೀತಿ ಸ್ವರೂಪಿಯಾಗಿರುವ ದೇವರನ್ನು ಹಲ್ಲೆಲೂಯಾ ಪೂರ್ಣ ಹೃದಯದಿಂದ ನಾವು ದೇವರನ್ನು ಸ್ತುತಿಸೋಣ. ಅತಿಶ್ರೇಷ್ಠವು ನಿನ್ನ ಪ್ರೀತಿಯು ಜೀವಕ್ಕಿಂತ ಅತಿಶ್ರೇಷ್ಠವು ಅತಿಶ್ರೇಷ್ಠವು ನಿನ್ನ ಪ್ರೀತಿಯು ಜೀವಕ್ಕಿಂತ ಅತಿಶ್ರೇಷ್ಠವು
Is all in all. ಎಲ್ಲ ಆತನೇ ನಮಗೆ. ಹಲ್ಲೆಲೂಯ. ಅದಕ್ಕೆ ಮರಿಯಳು ಆ ಒಳ್ಳೆಯ ಭಾವವನ್ನು ಆರಿಸಿಕೊಂಡಿರೋದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಅಗತ್ಯವಾದದ್ದು ಒಂದೇ, ಅದನ್ನು ಮರಿಯಳು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಅಂತ ಹೇಳಿದ್ರು. ಹಲ್ಲೆಲೂಯ. ನಮಗೆ ಅಗತ್ಯವಲ್ಲ, ನೀವೇ ನಮ್ಮ ಜೊತೆಯಲ್ಲಿ ಇರಬೇಕು ಎಂದು ನಾವು ಹಲ್ಲೆಲೂಯ ಒಪ್ಪಿಸಿಕೊಡುವಾಗ ನಮ್ಮ ಜೊತೆಯಲ್ಲಿ ಇದು ದೇವರ ಭಗತ್ ಕಾರ್ಯಗಳು ಮಾಡೋರು. ಹಲ್ಲೆಲೂಯ. ಎಲ್ಲರೂ ಒಪ್ಪಿಸಿಕೊಂಡು ಮಾಡೋಣ. ಅಗತ್ಯವಲ್ಲ, ನೀನೇ ಅಯ್ಯ, ಜೀವವುಳ್ಳ ದಿನವಲ್ಲ ಇವರ ಶರತ್ತಿನ ಕಾರ್ಯ ಬರ ದೇವರ ಪರಿಶುದ್ಧ ನಾಮಮಯ ಉಂಟಾಗಲಿ. ಇವತ್ತು ದೇವರು ಮಾತನಾಡುವ ವಾಕ್ಯ ಭಾಗ ಎಲ್ಲಿದೆ ನಾನು ಮೊದಲು ಹೇಳ್ತೇನೆ. ಯೋಹಾನನು ಅಧ್ಯಾಯ 21. ಯೋಹಾನನು ಅಧ್ಯಾಯ 18 ಇನ್ನೊಬ್ಬರು ತಗೊಳ್ಳಲಿ. ಯೋಹಾನನು ಅಧ್ಯಾಯ 12 15 ಇರುವ ವಾಕ್ಯವನ್ನು ಓದ್ರಿಗ. ಸೀಮೋನ ಪೇತ್ರನು ಮತ್ತೊಬ್ಬ ಶಿಷ್ಯನು ಯೇಸುವಿನ ಹಿಂದೆ ಹೋದರು. ಆ ಶಿಷ್ಯನಿಗೆ ಮಹಾಯಾಜಕನ ಪರಿಚಿತಿ ಇದ್ದದ್ದರಿಂದ ಯೇಸುವಿನ ಕೂಡ ಮಹಾಯಾಜಕನ ಅಂಗಳದೊಳಗೆ ಹೋದನು. ಪೇತ್ರನು ಹೊರಗೆ ಬಾಗಿಲ ಹತ್ರ ನಿಂತಿದ್ದರಿಂದ ಮಹಾಯಾಜಕನ ಪರಿಚಿತನಾದ ಆ ಶಿಷ್ಯನು ಹೊರಗೆ ಬಂದು ಬಾಗಿಲು ಕಾಯುವವಳ ಸಂಗಡ ಮಾತಾಡಿ ಪೇತ್ರನನ್ನು ಒಳಗೆ ಕರೆಕೊಂಡು ಹೋದನು. ಆಗ ಬಾಗಿಲು ಕಾಯುವ ದಾಸಿಯು, ನೀನು ಸಹ ಈ ಮನುಷ್ಯನ ಶಿಷ್ಯರಲ್ಲಿ ಒಬ್ಬನೇನು ಎಂದು ಪೇತ್ರನನ್ನು ಕೇಳಲು ಅವನು ಅಲ್ಲ ಅಂದನು. ಆಗ ಚಳಿಯಾಗಿದ್ದರಿಂದ ಆಳುಗಳು ಓಡಗಾರರು ಇದ್ದಲ್ಲಿನ ಬೆಂಕಿ ಮಾಡಿ ಚಳಿ ಕಾಯಿಸಿಕೊಳ್ಳುತ್ತಾ ನಿಂತಿರಲಾಗಿ ಪೇತ್ರನು ಅವರ ಸಂಗಡ ನಿಂತುಕೊಂಡು ಚಳಿ ಕಾಯಿಸಿಕೊಳ್ಳುತ್ತಿದ್ದನು. ಪೇತ್ರನು ಯೇಸು ಕರ್ತನು ಆ ಕರ್ತನ ಭೋಜನದಲ್ಲಿ ಕೂತಿರುವಾಗ ಅವರಿಗೆ ಆ ಕರ್ತನ ಭೋಜನವನ್ನು ಅವರು ಕೊಡುವಾಗ 2 ಕಾರ್ಯಗಳನ್ನು ದೇವರು ಪ್ರಕಟಿಸಿದರು. ಒಂದು, ತನ್ನನ್ನು ಹಿಡಿದು ಕೊಡುವವನು ಯಾರು. ಎರಡನೇದಾಗಿ, ತನ್ನನ್ನು ಗೊತ್ತಿಲ್ಲ ಅರಿಯನು ಎಂದು ಹೇಳುವವನು ಪೇತ್ರನು ನೀನೇ ಅಂತ. ಬಟ್ ಅದು ಹೇಳೋಕ್ ಮುಂಚೆ ಅವನು ಹೇಳಿದನು, ಯೇಸು ಕರ್ತನು ಈ ರೀತಿಯಲ್ಲಿ ಹೇಳಿದರು, ನಾನು ಅನ್ಯ ಜನರಲ್ಲಿ ಒಪ್ಪಿಸಲ್ಪಡುವೇನು, ನಾನು ಪ್ರಾಣ ಕೊಡುವೇನು, 3ನೇ ದಿವಸ ಜೀವಿತನಾಗಿ ಎತ್ತೆಳೆದು ಬರುವೇನು ಎಂದು ದೇವರು ಹೇಳಿದರು. ಅಲ್ಲಿ ಪೇತ್ರನು ಒಂದು ಮಾತು ಕೊಡುತ್ತಾನೆ, ನಾನು ಪ್ರಾಣ ಕೊಡಬೇಕಾದರೂ ನಿಮಗೋಸ್ಕರ ನಾನು ಪ್ರಾಣವನ್ನು ಕೊಡುವೇನು ಅಂತ ಹೇಳಿದ್ರು. ಅದಕ್ಕೆ ಯೇಸು ಕರ್ತನು ಏನು ಉತ್ತರ ಕೊಟ್ಟರು? ನೀನು ಕೋಳಿ ಕೂಗೋದಕ್ಕೆ ಮುಂಚೆ 3 ಸಾರಿ ನನ್ನನ್ನು ಅರಿಯನೆಂದು ನನ್ನನ್ನು ನಿರಾಕರಿಸುವಿ, ತಿರಸ್ಕರಿಸುವಿ, ಈ ರೀತಿಯಲ್ಲಿ ಹೇಳಿವಿ ಎಂದು ಅವರು ಹೇಳಿದರು. ಆದರೂ ಒಪ್ಕೊಂಡಿಲ್ಲ. ನಾನು ಪ್ರಾಣ ಕೊಡುವೆನು. ಯೇಸು ಕರ್ತನನ್ನು ಹಿಡಿದುಕೊಂಡು ಹೋದ ಮೇಲೆ ಆ ಒಂದು ರಾತ್ರಿಯಲ್ಲಿ ಆ ಸಂಘದ ಸಭೆಯಲ್ಲಿ ಅವರನ್ನು ವಿಚಾರಿಸೋದಕ್ಕೆ ಒಳಗಡೆ ಕರ್ಕೊಂಡು ಹೋದರು. ಇಲ್ಲಿ ಹೊರಗಡೆ ಚಳಿ ಕಾಯಿಸ್ತಾ ಇರುವ ಜನರೊಂದಿಗೆ ಯಾರಿದ್ದನು? ಪೇತ್ರನು. ಅಲ್ಲಿ ಪೇತ್ರನು ಕೋಳಿ ಕೂಗೋದಕ್ಕೆ ಮುಂಚೆ 3 ಸಾರಿ ನಾನು ಅವರಲ್ಲಿ ಒಬ್ಬನಲ್ಲ, ಅವರನ್ನು ಅರಿಯನು ಎಂದು ಅರಿಕೆ ಮಾಡಿದನು ನಾವು ನೋಡುತ್ತೇವೆ. ಈ ರೀತಿಯಲ್ಲಿ ನನಗೆ ಅವರು ಗೊತ್ತಿಲ್ಲ ಎಂದು ಹೇಳಿಬಿಟ್ಟನು. 3.5 ವರ್ಷ ಯೇಸು ಕರ್ತನೊಂದಿಗೆ ಇದ್ದವನು, ಯೇಸು ಕರ್ತನಕ್ಕಾಗಿ ಪ್ರಾಣ ಕೊಡುವೆನೆಂದು ಮಾತು ಕೊಟ್ಟವನು. ಈ ಪೇತ್ರನು ಹೇಗೆ ದೇವರು ಆರಿಸಿಕೊಂಡ್ರು? ಮೊದಲನೇ ಸಾರಿ ಈ ಶಿಷ್ಯರನ್ನು ಯೇಸು ಕರ್ತನು ಆರಿಸಿಕೊಳ್ಳುವಾಗ ಅವರು ರಾತ್ರಿಯೆಲ್ಲ ಪ್ರಯಾಸ ಪಟ್ಟು ಮೀನು ಹಿಡಿಯೋದಕ್ಕೆ ಹೋದ ಬೆಸ್ತರವರು ಒಂದು ಮೀನು ಕೂಡ ಸಿಕ್ಕಿರ್ಲಿಲ್ಲ. ಆ ಒಂದು ಸಮಯದಲ್ಲಿ ಮುಂಚಾಣೆಯಲ್ಲಿ ಯೇಸು ಕರ್ತನು ಹೋಗಿ ನಾನು ಹೇಳುವ ರೀತಿಯಲ್ಲಿ ಹೇಳುವ ಸ್ಥಳದಲ್ಲಿ ಬಲೆಯನ್ನು ಹಾಕು ಎಂದು ಹೇಳಿದರು. ಹಲ್ಲೆಲೂಯಾ. ನಾನು ಎಷ್ಟು ಪ್ರಯಾಸ ಪಟ್ಟು ಇವತ್ತು ಏನು ಸಿಕ್ಕಿರಲಿಲ್ಲ, ನಿಮ್ಮ ಮಾತಿನ ಮೇಲೆ ಈ ಬಲೆಯನ್ನು ಹಾಕುತ್ತೇನೆ ಎಂದು ಹೇಳಿ ಅವನು ಬಲೆಯನ್ನು ಹಾಕಿದನು. ಹೇರಳವಾದ
ಮೀನುಗಳು ಅದಕ್ಕೆ ಸಿಕ್ಕಿವು. ಹಲ್ಲೆಲೂಯ. ಆವಾಗ ಅವನು, ನಾನು ಒಬ್ಬ ಪಾಪಿ, ನನ್ನನ್ನು ಬಿಟ್ಟು ದೂರ ಹೋಗಿರಿ, ಅಗಲಿ ಹೋಗಿರಿ ಎಂದು ಹೇಳಿದವನನ್ನು ಯೇಸು ಕರ್ತನು ನೋಡಿ ಹೇಳಿದರು, ಇನ್ನು ಮುಂದೆ ನೀನು ಮನುಷ್ಯನನ್ನು ಹಿಡಿಯುವನಾಗುವಿ ಎಂದು ಹೇಳಿ ಅವರೆಲ್ಲರನ್ನು ಶಿಷ್ಯರಾಗಿ ಮಾಡಿ ಕರ್ಕೊಂಡು ಹೋದರು. ಹಲ್ಲೆಲೂಯ. 3.5 ವರ್ಷ ಯೇಸು ಕರ್ತನ ಜೊತೆಯಲ್ಲಿ ಇದ್ದವರು, ಅವರು ಮಾಡಿದ ಮಹತ್ವ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನೋಡಿದವರು, ಇವರೇ ಇಸ್ರಾಯೇಲ್ ಜನರನ್ನು ರಕ್ಷಿಸಿ ಕಾಪಾಡುವವನು ಎಂದು ನಂಬಿದವರು. ಆಮೇಲೆ ನೋಡಿದರೆ ಅವರು ಬಂದ ಉದ್ದೇಶ, ರೂಟ್ ಕಾಸ್ ಗೊತ್ತಿಲ್ಲದೆ ಅವರು ಹಲವು ಸಾರಿ ಮಂದಬುದ್ಧಿ ಉಳ್ಳವರಾಗಿ ಇರುವುದನ್ನು ಮಾರ್ಕನು ಬರೆಯುತ್ತಾನೆ. ಹಲ್ಲೆಲೂಯ. ಮಾರ್ಕನು ಯಾರು? ಶಿಷ್ಯರಲ್ಲಿ ಒಬ್ಬನ, ಪೇತ್ರನ ಕೆಳಗಡೆ ಇದ್ದವನು. ಹಲ್ಲೆಲೂಯ. ಜಾನ್ ಮಾರ್ಕ್. ಅವನ ಮನೆಯಲ್ಲಿಯೇ, ಆ ಮೇಲಂತಸ್ತಲ್ಲಿಯೇ ಇವರು ಕೂಡಿ ಬಂದದನ್ನು ನಾವು ನೋಡುತ್ತೇವೆ. ಹಾಗೆ ಇರುವಾಗ ಆ ಶಿಷ್ಯರೆಲ್ಲ ಮಂದಬುದ್ಧಿ ಉಳ್ಳವರಾಗಿ ಅವ್ರನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಆಗದೆ ಇದ್ದದನ್ನು ಆ ಮಾರ್ಕನು ಬರೀತಾನೆ. ಈ ಮಾರ್ಕನಿಗೆ ಡಿಕ್ಟೇಟ್ ಮಾಡಿರೋದು ಯಾರು? ಪೇತ್ರನೇ. ಹಲ್ಲೆಲೂಯ. ಹಾಗೆ ಇರುವಾಗ ಅವ್ರ ಜೊತೆಯಲ್ಲಿ ಇರುವಾಗಲೇ ಯೇಸು ಕರ್ತನನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಯೇಸು ಕರ್ತನು ಹೇಳಿದರು, ನಾನು ಅನ್ಯ ಜನರ ಕೈಯಲ್ಲಿ ಹಿಡಿದುಕೊಡಲ್ಪಡುವೆನು ಎಂದು ಹೇಳುವಾಗ ಮೊದಲನೇ ಸಾರಿ ಪ್ರಕಟಣೆಯನ್ನು ಅವನು ಈ ರೀತಿಯಲ್ಲಿ ಪ್ರಕಟಣೆ ಆಯಿತು, ನೀವೇ ಲೋಕಕ್ಕೆ ಬರ್ಲಿಕ್ಕಿರುವ ಕ್ರಿಸ್ತನು, ಲೋಕದ ಲಕ್ಷ್ಯ ಅಂತ ಹೇಳಿದವನು. 2ನೇ ಸಾರಿ ನಾನು ಪ್ರಾಣ ಕೊಡಕ್ಕೆ ಹೋಗುತ್ತೇನೆ ಎಂದು ಹೇಳುವಾಗ ಅವನು ಹೇಳ್ತಾನೆ, ಆ ರೀತಿಯಲ್ಲಿ ನಿಮಗೆ ಆಗಬಾರದು. ಅವಾಗ ಯೇಸು ಕರ್ತನು ಅವನನ್ನು ಏನು ಮಾಡಿದ್ರು? ಗದರಿಸಿದರು ಎಂದು ನಾವು ನೋಡಿದ್ದೇವೆ. ಸೈತಾನನೇ, ಹೋಗಿ ಹಿಂದೆ, ನಿನ್ನ ವಿಚಾರಗಳು ಮನುಷ್ಯನ ಹಾಗೆ ಇವೆ, ಹಂಗೆ ಹೇಳಿದ ಆ ಒಂದು ಮಾತು ನಮಗೆ ನೆನಪಿಗೆ ಬರುತ್ತೆ. ಈ ರೀತಿಯಲ್ಲಿ ತುಂಬಾ ಫಿಕಲ್ ಮೈಂಡೆಡ್ ಆಗಿದ್ದವನು ಯಾರು? ಪೇತ್ರನು. ಬಾಯ, ಆಮೇಲೆ ಹೇಳಿದನ, ಕವರ್ಡ್, ಈ ಸ್ವಭಾವಗಳೆಲ್ಲ ಇದ್ದವನು ಒಂದು ಡಿಸಿಷನ್ ಅನ್ನು ಹಂಗೆ ಒಂದು ಕ್ಷಣದಲ್ಲಿ ತೆಗೆದುಬಿಡ್ತಾನೆ. ಆ ರೀತಿಯಲ್ಲಿ ಇದ್ದ ಈ ಪೇತ್ರನು ದೇವರು ನಾನು ಯಾರೆಂದು ಗೊತ್ತಿಲ್ಲ ಎಂದು ಹೇಳಿ ಹೋಗಿಬಿಟ್ಟನು. ಇವತ್ತು ಯೇಸು ಕರ್ತನು ಮರಣ ಹೊಂದಿ ಆಮೇಲೆ 3ನೇ ದಿವಸ ಜೀವಿತನಾಗಿ ಎದ್ದು ಬರುತ್ತಾರೆ. ಈ ಪುನರುತ್ಥಾನ ಹೊಂದಿದ ದೇವರು 40 ದಿವಸಗಳು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಿದ್ದಾರೆ. ನಾನು ಹೋದ ವಾರ ಆ ಪುನರುತ್ಥಾನ ದಿವಸದಲ್ಲಿ ದೇವರು ಈ ರೀತಿಯಲ್ಲಿ ಮಾತನಾಡಿದರು. ಎಲ್ಲರಿಗೂ ಕಾಣಿಸಿಕೊಂಡಿಲ್ಲ. ಯಾರು ನಂಬಿದರೋ, ಯಾರು ನಂಬಿಕೆ ಇಟ್ಟರೋ, ಯಾರು ನಿರೀಕ್ಷಿಸಿದರು, ಅವರಿಗೆ ತನ್ನನ್ನು ಕಾಣಿಸಿಕೊಂಡರು. ಹಲ್ಲೆಲೂಯ. ಪ್ರಕಟಿಸಿದರು ಅಂತ ನಾವು ನೋಡ್ತೇವೆ. ಇರುವಾಗ ಪೇತ್ರನಿಗೆ ನಂಬಿಕೆ ಬಂದಿಲ್ಲ. ಅವನು ಹೋಗಿ ನೋಡಿದನು, ಆದರೂ ನಂಬಿರಲಿಲ್ಲ. ಇವರೆಲ್ಲ ಈ ರೀತಿಯಲ್ಲಿ ನಿರೀಕ್ಷೆ ಇಟ್ಟವರಾಗಿದ್ದರು. ಯೇಸು ಕರ್ತನು ರಾಜ್ಯವನ್ನು ಬಂದು ಸ್ಥಾಪಿಸುವಾಗ ನಮಗೇನು ಕೊರತೆ ಬರುವುದಿಲ್ಲ. ಯಾಕಂದ್ರೆ ಯೇಸು ಕರ್ತನು ಒಂದು ಸಾರಿ ಆ ಒಂದು ಶ್ರೀಮಂತನಿಗೆ ಹೇಳಿದರು, ಯಪ್ಪ, ನಿನಗೆ ನಿತ್ಯ ಜೀವನ ಬೇಕಾ? ನೀನ್ ಕೈಯಲ್ಲಿರುವ ಹಣ ಎಲ್ಲವನ್ನು ಮಾರಿ ಯಾರು ಕೊಡು, ಬಡವರಿಗೆ ಕೊಟ್ಬಿಟ್ಟು ಆಮೇಲೆ ನನ್ನನ್ನು ಹಿಂಬಾಲಿಸು. ಪೇತ್ರನಿಗೆ ಆವಾಗಲೇ ಭಯ ಬಂದಿತ್ತು. ಅವನೇ ಸ್ಪೋಕ್ಸ್ ಮ್ಯಾನ್. ಮುಂದೆ ಬಂದು ಕೇಳ್ತಾನೆ, ಹಂಗಾದ್ರೆ ನಾವು ಎಲ್ಲ ಹಡಗೆಲ್ಲ ಬಿಟ್ಬಿಟ್ಟು ಬಂದಿದ್ದೇವಲ್ಲ, ನಮ್ ಗದಿ ಏನಾಗುವುದು? ಈ ಶ್ರೀಮಂತನಿಗೆ ಈ ಗದಿ ಅಂದ್ರೆ ನಮ್ ಗದಿ ಏನಾಗುವುದು? ಯೇಸು ಕರ್ತನು ಅವನು ಹೇಳಿದರು, ನನಗೋಸ್ಕರ ಕುಟುಂಬವನ್ನು ಎಲ್ಲವನ್ನು ಬಿಟ್ಟು ಬಂದವರಿಗೆ ಇಗೋಲೋಕದಲ್ಲಿಯೂ ಉಪದ್ರವಗಳು ಎದುರು 100% ಆಶೀರ್ವಾದ, ಆಮೇಲೆ ಪರಲೋಕದಲ್ಲಿ ನಿತ್ಯ ಜೀವ ಎಂದು ಹೇಳಿದರು. ಈ ಮಾತೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ. ಈ ಪುನರುತ್ಥಾನ ಹೊಂದಿದ ಯೇಸು ಕರ್ತನನ್ನು ಅವರು ನಂಬಿರಲಿಲ್ಲ. ಪೇತ್ರನು 21ನೇ ಅಧ್ಯಾಯದಲ್ಲಿ ಅವನು ಏನು ಮಾಡಿದನ್ನು ನೋಡಿದರೆ 2ನೇ ವಾಕ್ಯ. ಸೀಮೋನ ಪೇತ್ರನು, ದಿದುಮನೆಂಬ ತೋಮನು, ಗಲಿಲಾಯದ ಕಾನನೂರಿನ ನಾತಾಯೇಲನ ಜೆಬೆದಾಯನ ಕುಮಾರನು ಆದ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದರು. ಅವರಿಗೆ ಸೀಮೋನ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು, ಇಲ್ಲಿ ನೋಡಿದರೆ ಯೇಸುವಿನ ಶಿಷ್ಯರು ತಮ್ಮ ಭರವಸೆಯನ್ನು ಕಳೆದುಕೊಂಡು ತಮ್ಮ ಸ್ವಂತ ಕೆಲಸ ಮತ್ತು ಜೀವನಕ್ಕೆ ಮರಳಿದರು. ಇನ್ನು ಮುಂದೆ ಅವರು ಬರುವುದಿಲ್ಲ. ಪುನರುತ್ಥಾನ ಹೇಳುತ್ತಾರೆ, ಎದ್ದು ಬಂದಿದ್ದಾರೆ ಎಂದು ಹೇಳುತ್ತಾರೆ, ಆದ್ರೂ ಅದು ನಿಜವಾ ಇಲ್ಲವಾ ಅಂತ ಗೊತ್ತಿಲ್ಲ. ಯಾರು ನಮಗೆ ಊಟ ಕೊಡ್ತಾರೆ? ನಾವು ಕೆಲಸ ಮಾಡಿದರೆ ತಾನೇ ನಮ್ಮ ಕುಟುಂಬವನ್ನು ನೋಡಿಕೊಳ್ಳಬಹುದು. ಇವತ್ತು ನಮ್ಮ ನಂಬಿಕೆ ನಿರೀಕ್ಷೆ ಎಲ್ಲ ಹೋಯಿತು. ಬನ್ನಿ ನಾವು ತಿರುಗಾ ಮೀನು ಇಡುವ ಕೆಲಸಕ್ಕೆ
ಹೋಗೋಣ ಸುಮ್ಮನೆ ಅವನು ಮಾತ್ರ ಅಲ್ಲ, ಜೊತೆಲಿದ್ದ ಶಿಷ್ಯರೆಲ್ಲವನ್ನು ಕರ್ಕೊಂಡು ಹೋದನ್ನು ನಾವು ನೋಡುತ್ತೇವೆ. ಮುಂದೆ ಹೋದಮ್ಮ. ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಹಲ್ಲೆಲೂಯಾ. ಬೆಳಕಾಗುವ ಆ ರಾತ್ರಿಯಲ್ಲಿ ಅವ್ರಿಗೆ ಒಂದು ಮೀನು ಕೂಡ ಸೇಮ್ ಸಿಚುವೇಶನ್. ದೇವರ ಪ್ರೀತಿಯು ಬದಲಾಗುವುದಿಲ್ಲ. ಅವರು ಆ ರೀತಿಯಲ್ಲಿ ನಮ್ಮನ್ನು ತಿರುಗಾ ಬಂದು ಅವರು ತನ್ನನ್ನು ತೋರಿಸಿಕೊಳ್ಳುವಾಗ ಅದೇ ರೀತಿಯಲ್ಲಿ ಒಂದು ಪರಿಸ್ಥಿತಿಯನ್ನು ನಮಗೆ ಜ್ಞಾಪಕಕ್ಕೆ ತರುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನಾವು ಎರಡನೇ ಪಾಯಿಂಟ್ ನೋಡಿದ್ರೆ, ಆದ್ರೆ ದೇವರು ನಂಬಿಕಸ್ಥನು ಮತ್ತು ಆತನ ಪ್ರೀತಿ ಸ್ಥಿರವಾಗಿದೆ. ತಿರುಗಿ ಬಂದಿದ್ದಾರೆ, ಸೇಮ್ ಸಿಚುವೇಶನ್ ಅನ್ನು ಅನುಭವಿಸ್ತಾರೆ. ಅವರು ರಾತ್ರಿ ಎಲ್ಲ ತಿರುಗಾ ಪ್ರಯಾಸ ಪಟ್ಟು ಒಂದು ಮೀನು ಕೂಡ ಸಿಕ್ಕಿರ್ಲಿಲ್ಲ. ಆಮೇಲೆ ಆ ವಾಕ್ಯ ಕಂಟಿನ್ಯೂ ಮಾಡಮ್ಮ. ಬೆಳಕಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಯೇಸು, ನಂಬಿಕೆಯು ನಿರೀಕ್ಷೆಯಾಗಿರುವ ಯೇಸು ತಡದಲ್ಲಿ ಅಲ್ಲಿ ನಿಂತಿರುವುದನ್ನು ಅವ್ರು ನೋಡಿದರು. ಬಟ್ ಅವರಿಗೆ ಅದು ಗುರುತು ಸಿಗಲಿಲ್ಲ. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಹಲ್ಲೆಲೂಯಾ. ಇಲ್ಲಿ ಯೇಸು ಕರ್ತನು ಮಾಡಿದ ಎಂದು ಯೇಸು ಪುನರುತ್ಥಾನಗೊಂಡಾಗ ಆತನು ತನ್ನ ಹಿಂದುಳಿಯುವ ಶಿಷ್ಯರನ್ನು ಹುಡುಕಿ ಅವರ ಬಳಿಗೆ ಬಂದನು. ಇಲ್ಲಿ ಯೇಸು ಕರ್ತನ ಪ್ರೀತಿಯನ್ನು ನೋಡಿರಿ. ಅವರನ್ನು ಹುಡುಕಿ ತಿರುಗಿ ಬರುತ್ತಾರೆ. ನಾವು ಯಾರನ್ನ ಸಾಕಿದೇವೋ, ಹಣ ಕೊಟ್ಟಿದ್ದೇವೆ, ಅವರೆಲ್ಲ ನಮಗೆ ದ್ರೋಹ ಮಾಡಿಬಿಟ್ಟು ಹೋದ ಮೇಲೆ ಅವ್ರನ್ನ ಹುಡುಕಿ ನಾವು ಹೋಗುವುದಿಲ್ಲ. ಹೋಗ್ಲಿ ಬಿಡಿ, ನಾನು ನನ್ನ ಜೀವನ ನೋಡಿಕೊಳ್ತೇನೆ ಅಂತ ನಾವು ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಪೇತ್ರನು ಇವ್ರು ಯಾರಂದೇ ಗೊತ್ತಿಲ್ಲ ಅಂತ ಹೇಳಿಬಿಟ್ಟ. ಅದು ಒಂದು ಎಕ್ಸಾಂಪಲ್. ಎಲ್ಲ ಶಿಷ್ಯರು ಅವರವರು ಹೋಗಿ ಇದನ್ನು ಮನೆ ಒಳಗಡೆ ಕೂತ್ಕೊಂಡಿದ್ದಾರೆ, ಬಾಗಿಲು ಮುಚ್ಚಿಕೊಂಡು. ಭಯ, ನಮ್ಮ ಗದಿ ಏನಾಗುತ್ತದೋ, ಇವ್ರನ್ನ ಸಿಲುಬೆಯಲ್ಲಿ ಹಾಕ್ಬಿಟ್ರು, ಪುನರುತ್ಥಾನ ಹೊಂದಿದರು ಅಂತ ಹೇಳ್ತಾರೆ. ನಂಬೋಕ್ಕಾಗಲ್ಲ. ಯಾಕಂದ್ರೆ ಇವ್ರು ಹೆಂಗಸರ ಮಾತುಗಳಿಗೆ ನಂಬಿಕೆ ಇಡೋದೇ ಇಲ್ಲ. ಆದ್ರಿಂದ ಇವರು ಅದನ್ನು ನಂಬದೆ ಅವರ ಕೆಲಸಕ್ಕೆ ಹೋಗಿಬಿಟ್ರು. ಒಂದು ಕಡೆ ನೋಡಿದರೆ ಒಂಥರ ದ್ರೋಹ ಮಾಡಿಬಿಟ್ಟು ಹೋದ ಹಾಗೇನೆ. ಬರಲ್ಲ, ನಾವು ನಮ್ಮ ಕೆಲಸ ಹೋಗೋಣ, ನಮ್ಮ ಜೀವನ ನಾವು ನೋಡಿಕೊಳ್ಳೋಣ, ಯೇಸು ಕರ್ತನು ನಮಗೆ ಬೇಡ ಅಂತ ಹೋಗ್ಬಿಟ್ರು. ಹಂಗೆ ದೂರ ಹೋದವರನ್ನು ಹುಡುಕಿ ಬಂದ ದೇವರು. ಹಲ್ಲೆಲೂಯಾ. ಕಳೆದು ಹೋದ ಕುರಿಗಳನ್ನು ಹುಡುಕಿ ಬಂದ ಕುರುಬನ ಹಾಗೆ ಇವತ್ತು ಕೂಡ ತಿರುಗ ಅವರು ಕಳೆದು ಹೋದ ಕುರಿಗಳಾಗಿ ಅವ್ರು ಹೋಗುತ್ತಾರೆ. ಅವ್ರ ದಾರಿಯನ್ನು ಹಿಡಿದು ಬಿಟ್ರು. ಆವಾಗಲೂ ಪ್ರೀತಿ ಸ್ವರೂಪಿಯಾಗಿರುವ ದೇವರು, ಹಲ್ಲೆಲೂಯಾ, ಅವ್ರನ್ನು ಹುಡುಕಿ ಬರುತ್ತಾರೆ, ತಿರುಗ ಹುಡುಕಿ ಬರುತ್ತಾರೆ. ಮುಂದೆ ಹೋದಮ್ಮ. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಹಲ್ಲೆಲೂಯಾ. ಅಲ್ಲಿ ಕೂಡ ನೋಡಿದ್ರೆ ನಂಬಿಕಸ್ಥನಾಗಿರುವ ದೇವರು ಆ ಪ್ರೀತಿ ಎಷ್ಟು ಶಾಶ್ವತವಾದದು, ಪ್ರೀತಿ ಮಾರ್ಪಡದ ಪ್ರೀತಿ ಎಂದು ಅವರು ತೋರಿಸ್ತಾರೆ. ಇವತ್ತು ಅವರು ಹೇಳೋದೇನು? ಅವ್ರಿಗೇನು ಹೇಳಿದರು? ನಿನ್ನ ಬಲೆಗಳನ್ನು ನಿನ್ನ ದೋಣಿ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಮೊದಲನೇದಾಗಿ ಅವರವರು ಸಂಧಿಸುವಾಗ ತೋರಿಸಿದ ಆ ಪ್ರೀತಿಯನ್ನು 3.5 ವರ್ಷ ಆದ ಮೇಲೆಯೂ, ಈ ಶಿಷ್ಯರೆಲ್ಲ ಅವರನ್ನು ಬಿಟ್ಟ ತಿರುಗ ದೂರ ಹೋದ ಮೇಲೆಯೂ, ಅವರು ಬೇಡ, ಇನ್ನು ಮುಂದೆ ಬರುವುದಿಲ್ಲ, ಅವ್ರನ್ನು ತಿರಸ್ಕರಿಸಿ ಬಿಟ್ಟು ಹೋದ ಮೇಲೆ ಕೂಡ ಅದೇ ಪ್ರೀತಿಯನ್ನು ತೋರಿಸುವ ದೇವರು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಇವತ್ತು ಮೀನು ಸಿಕ್ಕದೆ ಹೋಗಲಿ, ಹಂಗೆ ಅವ್ರು ಬಿಟ್ಟಿರಲಿಲ್ಲ. ನಾನು ಹೇಳುವ ಹಾಗೆ ಬಲೆಯನ್ನು ಹಾಕು, ಮೀನುಗಳು ಬಹಳವಾಗಿ ಸಿಕ್ಕುವುದೆಂದು ಅವರಿಗೆ ನಡೆಸುವಿಕೆಯನ್ನು ಕೊಡುತ್ತಾರೆ. ಅದೇ ರೀತಿಯಲ್ಲಿ ಸಿಕ್ಕುವುದನ್ನು ನಾವು ನೋಡುತ್ತೇವೆ. ಆವಾಗ 7ನೇ ವಾಕ್ಯ ಹೇಳುತ್ತದೆ, ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದು ಸೀಮೋನ ಪೇತ್ರನು ಕೇಳಿ ಮೈ ಮೇಲೆ ಬಟ್ಟೆಯಿಲ್ಲದವನಾಗಿದ್ದರಿಂದ ಒಲಿಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ಸಾರಿ, ಎಮೋಷನಲ್ ಹೀರೋ ಟಕ್ಕದ ಏನ್ ಮಾಡ್ತಾರೆ, ಧುಮುಕಿ ಬಿಡ್ತಾರೆ ಒಳಗಡೆ, ನೀರು ಒಳಗಡೆ. ದಡವು ದೂರವಾಗಿರದೆ ಹೆಚ್ಚು ಕಡಿಮೆ 200 ಮೊಳದಲ್ಲಿದ್ದರಿಂದ ಉಳಿದ ಶಿಷ್ಯರು ಮೀನು ತುಂಬಿದ ಆ ಬಲೆಯನ್ನು ಎಳೆಯುತ್ತಾ ದೋಣಿಯಲ್ಲೇ ಬಂದರು. ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು ಏನ್ ನೋಡಿದರು? ಕೆಂಡಗಳನ್ನು, ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು
ರೊಟ್ಟಿ ಸಹಿತವಾಗಿ ಕಂಡರು. ಅದು ಅವರ ಊಟ. ಹಲ್ಲೆಲೂಯಾ. ದಿನ ಅವರು ಮಾಡುವ ಊಟ. ಹಲ್ಲೆಲೂಯಾ. ಅಲ್ಲಿ ಅವರು ಏನು ತೋರಿಸ್ತಾರೆ? ಯೇಸು ಭವಿಷ್ಯದಲ್ಲಿ ಅವರ ಅಗತ್ಯಗಳನ್ನು ಪೂರೈಸುವುದು ಎಂದು ಖಚಿತಪಡಿಸುತ್ತಾರೆ. ಅವರು ಏನಕ್ಕೆ ತಿರುಗಿ ಹೋದರು? ನಮಗೆ ಇವತ್ತು ಕೆಲಸ ಇಲ್ಲ, ಯೇಸು ಕರ್ತನು ಬರಲ್ಲ, ನಮಗೆ ಯಾರು ಊಟ ಕೊಡ್ತಾರೆ, ಇಲ್ಲ ಮನೆಯನ್ನು ಹೆಂಗೆ ನೋಡಿಕೊಳ್ಳೋದು, ಆದ್ದರಿಂದ ಇವರು ನಮ್ಮ ಅಗತ್ಯಗಳನ್ನು ಪೂರೈಸುವರು ಯಾರು ಅಂತ ಕೆಲಸಕ್ಕೆ ಹೋಗಿಬಿಟ್ರು. ಯೇಸು ಕರ್ತನು ಮೊದಲೇ ಹೇಳಿದರು, ನೀವೆಲ್ಲವನ್ನು ಹಡಗಳನ್ನು ಬಿಟ್ಟು ನನ್ನನ್ನು ಹಿಂಬಾಲಿಸುವರು. ಮೂರುವರೆ ವರ್ಷ ಕೊರತೆ ಬಿಟ್ರ? ಇಲ್ಲ. ಅವರಿಗೆ ರೊಟ್ಟಿಯನ್ನು ಮೀನನ್ನು ದಿನಾ ದಯಪಾಲಿಸಿಕೊಟ್ಟವರು ಯೇಸು ಕರ್ತನು. ಏನು ಕೊರತೆ ಇಲ್ಲ. ಅವ್ರ ಅಗತ್ಯತೆ ಎಲ್ಲವನ್ನು ಪೂರೈಸಿದರು. ಇವತ್ತು ಸ್ವಲ್ಪ ಕಾಲ ಅಗಲಿಸಲ್ಪಟ್ಟರು. ಬರೀ 3 ದಿವಸಗಳು ಅವರು ಮರಣವನ್ನು ಅನುಭವಿಸಿ 3 ದಿವಸ ಜೀವಿತನಾಗಿ ಎಚ್ಚೆಳೆದು ಬಂದ ಆ ಒಂದು 3 ದಿವಸಗಳ ಒಳಗಡೆ ಇವರಲ್ಲಿ ಒಂದು ಬದಲಾವಣೆ. ದೇವರನ್ನೇ ಬೇಡ ಅವ್ರು ಮರೆತು ಬಿಟ್ಟರು, ಅವರಿಗೆ ದ್ರೋಹ ಮಾಡಿ ಹಾಗೆ ದೂರ ಹೋಗಿ ಬಿಟ್ಟರು. ನಂಬಿಕೆ ಇಲ್ಲ, ನಿರೀಕ್ಷೆ ಇಲ್ಲ, ಎಲ್ಲವನ್ನು ಕಳ್ಕೊಂಡವರಾಗಿ ಇರುವ ಅವರಿಗೆ ಯೇಸು ಕರ್ತನು ಒಂದು ಮಾತು ಹೇಳ್ತಾರೆ. ಹಲ್ಲೆಲೂಯಾ. ಏನ್ ತೋರಿಸ್ತಾರೆ? ಇದಕ್ಕೋಸ್ಕರ ತಾನೇ ಹೋದೆ. ಇವತ್ತು ನೀನು ಹಿಡಿದುಕೊಂಡು ಬಂದಿರುವ ಮೀನುಗಳ ಅಲ್ಲರಿ, ನಾನು ನಿಮಗೋಸ್ಕರ ಎಲ್ಲವನ್ನು ದಯಪಾಲಿಸಿ ಕೊಡುವೆನು, ಅಗತ್ಯತೆಗಳನ್ನು ಪೂರೈಸುವೆನು. ಇಗೋ ನೀನು ನಿನಗೆ ಬೇಕಾಗಿರುವ ರೊಟ್ಟಿಯು ಮೀನು ಇಲ್ಲಿ ಉಂಟು. ಹಲ್ಲೆಲೂಯಾ. ಇನ್ನು ಇದಕ್ಕೋಸ್ಕರ ತಾನೇ ಹೋದೆ. ಅದನ್ನು ಅವರು ಮೊದಲೇ ಅವ್ರ ಮುಂಚೆನೆ ಎಲ್ಲವನ್ನು ಸಿದ್ಧಪಡಿಸಿ ರೆಡಿ ಮಾಡಿ ಇಟ್ಟಿರುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ಯೇಸು ಕರ್ತನನ್ನು ತೋರಿಸ್ತಾರೆ, ನಿಮ್ಮ ಅಗತ್ಯತೆಗಳನ್ನು ನಾನು ಪೂರೈಸುವೆನು. ಹಲ್ಲೆಲೂಯಾ. ಇದಕ್ಕೋಸ್ಕರ ನೀನು ತಿರುಗಿ ಹೋಗಬೇಡ, ನಾನು ತಿರುಗ ಬಂದು ಬಿಟ್ಟಿದ್ದೇನೆ, ನನ್ನ ಪ್ರೀತಿ ಶಾಶ್ವತ, ನೀನು ನಂಬಿದ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ನಾನು ತಾನೇ ನಿನ್ನ ನಿರೀಕ್ಷೆ. ಹೌದು, ನಾನು ಇಲ್ಲಿ ಇದ್ದೇನೆ, ನಾನೇ ಪುನರುತ್ಥಾನ ಹೊಂದಿ ತಿರುಗ ಬಂದಿದ್ದೇನೆ, ನನ್ನ ವಾಗ್ದಾನವನ್ನು ನಾನು ನೆರವೇರಿಸಿ ಬಿಟ್ಟೆ. ಹಲ್ಲೆಲೂಯಾ. ನಾನು ಕೊಟ್ಟಂತ ಮಾತನ್ನು ನಾನು ಪೂರೈಸಿದೆ. ಇವತ್ತು ನಿನಗೆ ಇದು ತಾನೇ ಬೇಕು, ಇದೆಲ್ಲ ರೆಡಿ ಇದೆ. ಹಲ್ಲೆಲೂಯಾ. ಅವರು ತರುವುದಕ್ಕೆ ಮುಂಚೆನೆ ಎಲ್ಲವನ್ನು ಸಿದ್ಧಪಡಿಸಿ ಇಟ್ಟಿರುವ ಒಬ್ಬ ದೇವರು. ಹಲ್ಲೆಲೂಯಾ. ಇಲ್ಲಿ ತೋರಿಸ್ತಾರೆ. ಮುಂದೆ ಹೋದಮ್ಮ. ಯೇಸು ಅವರಿಗೆ, ನೀವು ಈಗ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿರಿ ಎಂದು ಹೇಳಲು, ಸೀಮೋನ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ಭೂಮಿಗೆ ಎಳಕೊಂಡು ಬಂದನು. ಅದು 153 ದೊಡ್ಡ ಮೀನುಗಳಿಂದ ತುಂಬಿತ್ತು. ಅಷ್ಟು ಮೀನುಗಳು ಇದ್ದರೂ ಬಲೆ ಹರಿಯಲಿಲ್ಲ. ಯೇಸು ಅವರಿಗೆ, ಬಂದು ಊಟ ಮಾಡಿರಿ ಎಂದು ಹೇಳಿದರು. ಹಲ್ಲೆಲೂಯಾ. ಒಂದು ಊಟ ಮಾಡಿರಿ ಅಂದ್ರೆ ನಿಮಗೇನು ಅರ್ಥ ಆಗುತ್ತದೆ ಹೇಳಿರಿ? ಒಂದು ಊಟ ಮಾಡಿರಿ ಎಂದು ಯೇಸು ಕರ್ತನ ಕರೆದರೆ ನಮಗೇನು ಅರ್ಥವಾಯ್ತು? ಅದು ಕರ್ತನ ಭೋಜನಕ್ಕೆ ಅರ್ಥ ಏನು? ಕರ್ತನ ಭೋಜನ ಅಂದ್ರೆ ಅರ್ಥ ಏನು? ಅವರಿಗೂ ನಮಗೂ ಇರುವ ಸಂಬಂಧ ಮಾತ್ರ ಅಲ್ಲ, ಅನ್ಯೋನ್ಯತೆ. ಹಲ್ಲೆಲೂಯಾ. ಬನ್ನಿರಿ, ನನ್ನ ಆ ಒಂದು ಒಡಂಬಡಿಕೆಯಲ್ಲಿ ತಿರುಗ ಬನ್ನಿರಿ. ನೀವು ನನ್ನನ್ನು ಬಿಟ್ಟು ದೂರ ಹೋಗಿಬಿಟ್ರಲ್ಲ, ತಿರುಗ ನನ್ನ ಸಂಬಂಧದಲ್ಲಿ ನೀವು ಬನ್ನಿರಿ. ಹಲ್ಲೆಲೂಯಾ. ರೆಕನ್ಸಿಲಿಯೇಷನ್ ಎಂದು ನಾವು ಹೇಳ್ತೇವಲ್ಲ, ಸಮಾಧಾನ ಪಡಿಸಿಕೊಳ್ಳುವುದು. ಹಲ್ಲೆಲೂಯಾ. ದೂರ ಹೋಗಿಬಿಟ್ಟೆಯಾ, ದ್ರೋಹ ಮಾಡಿ ದೂರ ಹೋಗಿಬಿಟ್ಟೆಯಾ, ನಾನು ನಿನ್ನ ಹಂಗೆ ಬಿಡುವುದಿಲ್ಲ. ಹಲ್ಲೆಲೂಯಾ. ನಾನು ತಿರುಗಾನು ಬಂದು ನನ್ನ ಪ್ರೀತಿಯನ್ನು ತೋರಿಸಿ ನಾನು ನಿನ್ನನ್ನು ಸೇರಿಸಿಕೊಳ್ಳುವೇನು. ಹಲ್ಲೆಲೂಯಾ. ಅಲ್ಲಿ ಅವರು ಕರೆದು ಸುಮ್ಮನೆ ಊಟ ಮಾಡೋಕಲ್ಲ, ಅವರು ತಿರುಗಾ ಹೋದಿರಿ ಅದನ್ನು ಬಂದು ಊಟ ಮಾಡಿರಿ ಅಂದ್ರೆ ಬಂದು ನನ್ನ ಪ್ರಸನ್ನತೆಯಲ್ಲಿ, ನನ್ನ ಭೋಜನದಲ್ಲಿ, ಕರ್ತನ ಭೋಜನದಲ್ಲಿ ನನ್ನೊಂದಿಗೆ ಪಾಲುಗಾರರಾಗಿರಿ ಎಂದು ಕರೀತಾರೆ. ಹಲ್ಲೆಲೂಯಾ. ಇದು ಎಷ್ಟು ದೊಡ್ಡ ಭಾಗ್ಯ. ಅವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದೊಂದು ರಾತ್ರಿಯಲ್ಲಿ ಅವರ ಮನೆಗಳಲ್ಲಿ ರೊಟ್ಟಿ ಮುರಿದು, ಅವರು ದ್ರಾಕ್ಷರಸ ಕುಡಿದು, ಅವರು ಯಾವಾಗಲೂ ಆ ಭೋಜನವನ್ನು ಅವರು ಆಚರಿಸ್ತಾ ಬಂದರು. ಒಂದು ದಿವಸ ಮಾತ್ರ ಅಲ್ಲರಿ. ಹಲ್ಲೆಲೂಯಾ. ಹಂಗಿರುವಾಗ ಅದೇ ದೇವರು ಅದೇ ರೀತಿಯಲ್ಲಿ ಅವರು ತೋರಿಸಿದ ಪ್ರೀತಿಯನ್ನು ತಿರುಗ ತೋರಿಸ್ತಾರೆ. ಅವರು ಬಿಟ್ಟಾದ ಸಂಬಂಧವನ್ನು ತಿರುಗ ಅಲ್ಲಿ ಕಟ್ಟುತ್ತಾರೆ. ಹಲ್ಲೆಲೂಯಾ. ಈ ಬಾ ತಿರುಗವ, ನಾವೆಲ್ಲರೂ ಒಟ್ಟಿಗೆ ಈ ಕೆಲಸವನ್ನು ಮಾಡೋಣ, ಒಟ್ಟಿಗೆ ಸೇವೆಯನ್ನು ಮಾಡೋಣ, ನಾವು ಅನ್ಯದಲ್ಲಿ ಇರೋಣ. ನಾನು ನಿಮ್ಮನ್ನು ದೂರ ಹೋಗುವುದು ಕೈ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ನಾನು ನಂಬಿಕಸ್ಥನಾಗಿದ್ದೇನೆ ಮತ್ತು ನಾನು ನಿಮಗೆ ವಾಗ್ದಾನ ಮಾಡಿದಂತೆ ನಿಮ್ಮ ಬಳಿಗೆ ಹಿಂದಿರುಗಿ ಬಂದಿದ್ದೇನೆ ಎಂದು ಅವರು ಹೇಳಿದರು. ಈಗ ನಿಮ್ಮ ಪ್ರೀತಿ ಎಲ್ಲಿದೆ? ಅದೇ ನೆಕ್ಸ್ಟ್. ದೇವರು ಅವ್ರ ಪ್ರೀತಿಯನ್ನು ತೋರಿಸ್ಬಿಟ್ರು, ಏನು ಕೊರತೆಲೆ ತೋರಿಸ್ಬಿಟ್ರು. ನಮಗೂ ಅದೇ ರೀತಿಯಲ್ಲಿ ಪ್ರೀತಿಯನ್ನು ತೋರಿಸಿರುವ ದೇವರಿದ್ದಾರೆ. ಹಲ್ಲೆಲೂಯಾ. ಯೇಸು ಕರ್ತನು ನಿಮಗೆ ನಮಗೆ ಪ್ರೀತಿ ತೋರಿಸಿಲ್ಲವೇ? ತೋರಿಸಿದ್ದಾರೆ ಸಂಪೂರ್ಣವಾಗಿ. ಹಲ್ಲೆಲೂಯಾ.
ಪ್ರಾಣವನ್ನು ಕೊಟ್ಟಿದ್ದಾರೆ, ಪರಿಶುದ್ಧ ರಕ್ತವನ್ನು ಸುರಿಸಿದ್ದಾರೆ. ನಾವು ನಂಬಿದ್ರಿಂದ ನಮ್ಮ ಎಲ್ಲಾ ಪಾಪವನ್ನು ಕ್ಷಮಿಸಿ ಮಗನಾಗಿ ಮಗಳಾಗಿ ನಮ್ಮನ್ನು ಸ್ವೀಕರಿಸಿಕೊಂಡಿದ್ದಾರೆ. ಕೆಲವರನ್ನು ಸೇವೆಗೆ ಆರಿಸಿಕೊಂಡಿದ್ದಾರೆ. ವಿಶ್ವಾಸಿಗಳಾಗಿ ಇರುವ ನಾವು ಕೂಡ ಇರುವ ಸ್ಥಳಗಳಲ್ಲಿ ನಾವು ಸೇವೆ ಮಾಡೋದು ನಮಗೆ ದೇವರ ಕೃಪೆಯನ್ನು ನೀಡಿದ್ದಾರೆ. ಹಲ್ಲೆಲೂಯಾ. ಹಾಗೆ ಇರುವಾಗ ಪ್ರತಿನಿತ್ಯ ಆ ಪ್ರೀತಿಯನ್ನು ಅನುಭವಿಸ್ತಾ ಬರುವ ನಾವು, ಅವರ ಕಡೆಯಿಂದ ಅನುಭವಿಸ್ತಾ ಬರುವ ನಾವು, ನಮ್ಮ ಅಗತ್ಯತೆಗಳ ಎಲ್ಲವನ್ನು ಪೂರೈಸುವ ದೇವರು, ನಮ್ಮ ಜೊತೆಯಲ್ಲಿ ಜೊತೆಗಾರನಾಗಿ ಇರುವವರು, ನಮ್ಮ ಎಲ್ಲಾ ಯುದ್ಧಗಳಲ್ಲಿ ಜಯವನ್ನು ಕೊಡುವ ದೇವರು ಇವರು ನಮ್ಮ ಜೊತೆಯಲ್ಲಿ ಇರುವಾಗ ಎಷ್ಟೋ ಸಾರಿ ನಾವು ಕೂಡ ಇದೇ ರೀತಿಯಲ್ಲಿ ದೇವರನ್ನು ಬಿಟ್ಟು ದೂರ ಹೋಗಿ ಬಿಡುತ್ತೇವೆ. ಮನುಷ್ಯರ ಮಧ್ಯದಲ್ಲಿ ಯೇಸು ಕರ್ತನನ್ನು ಅರಿಕೆ ಮಾಡುವ ಜನರ ಈ ಕಾಲದಲ್ಲಿ ಬಹಳ ಕಡಿಮೆ. ಫ್ರೆಂಡ್ಶಿಪ್ ಹೋಗಿಬಿಡುತ್ತೋ, ಅದರಿಂದ ನಾವು ಹೇಳೋದಿಲ್ಲ. ಚರ್ಚ್ಗೆ ಜಾಸ್ತಿ ಹೋಗುತ್ತೇವೆ ಅಂತ ಹೇಳಿದ್ರೆ ಇವರು ತುಂಬಾ ದೊಡ್ಡ ಆತ್ಮೀಯಗಳೆಂದು ನಮ್ಮನ್ನು ನೋಡೋದು ಪ್ರಾರಂಭಿಸಿಬಿಡ್ತಾರೆ, ನಮ್ಮನ್ನು ಸೇರಿಸಿಕೊಳ್ಳೋದಿಲ್ಲ ಗ್ರೂಪಲ್ಲಿ ಇದೆಲ್ಲ. ಎಷ್ಟೋ ಜನರು ನಾಟಕ ಇದೆಲ್ಲ ಸಮಾಜದಲ್ಲಿ ಮಾಡುವುದನ್ನು ನಾವು ನೋಡುತ್ತೇವೆ. ಇರುವಾಗ ನಾವು ಎಷ್ಟೋ ಸಾರಿ ದೇವರು ಗೊತ್ತಿಲ್ಲ ಅಂತ ಹೇಳುವ ಹಾಗೆ ನಮ್ಮ ಕ್ರಿಯೆಗಳು ಇರುವುದನ್ನು ಕ್ರಿಯೆಗಳಲ್ಲಿ ನಾವು ತೋರಿಸ್ತೇವೆ. ಇರುವಾಗ ಯೇಸು ಕರ್ತನು ನಮ್ಮನ್ನು ಕೂಡ ಹುಡುಕಿ ಬರುತ್ತಾರೆ. ಇದನ್ನು ನಾವು ನೋಡುವಾಗ ಅದಕ್ಕೆ ಒಂದು ವರ್ಡ್ ಹೇಳ್ತಾರೆ, ಅದು ಎರಡನೇ ಅವಕಾಶ, ಸೆಕೆಂಡ್ ಚಾನ್ಸ್. ಹಲ್ಲೆಲೂಯಾ. ಇಲ್ಲಿ ಪೇತ್ರನಿಗೂ ಶಿಷ್ಯರಿಗೂ ಸಿಕ್ಕಿರುವುದು ಸೆಕೆಂಡ್ ಚಾನ್ಸ್. ನೀವು ನನ್ನ ಒಡಂಬಡಿಕೆಯಲ್ಲಿ ನಂಬಿಕಸ್ಥರಾಗಿ ಇಲ್ಲ, ಬಟ್ ನಾನು ಕೊಟ್ಟಿರುವ ಮಾತಲ್ಲಿ ನಂಬಿಕಸ್ಥರಾಗಿದ್ದೇನೆ. ನನ್ನ ಪ್ರೀತಿ ಶಾಶ್ವತ, ನಾನು ಬದಲಾಗೋದೇ ಇಲ್ಲ, ನನ್ನ ಪ್ರೀತಿಯು ಬದಲಾಗುವುದಿಲ್ಲ, ಶಾಶ್ವತ. ಹಲ್ಲೆಲೂಯಾ. ಅವರು ತಿರುಗಿ ಬಂದಿದ್ದಾರೆ. ಅವರು ಊಟ ಆದ ಮೇಲೆ ಯೇಸು ಸೀಮೋನ್ ಪೇತ್ರನು ಸ್ಪೋಕ್ಸ್ಮನ್, ಅವನೇ ಅಲ್ಲಿ ಇರುವುದಲ್ಲಿ ಲೀಡರ್, ಅವನು ನಾಯಕನು. ಅವನ ಹತ್ರ ದೇವರು ಮಾತನಾಡ್ತಾರೆ, ಯೋಹಾನನ ಮಗನಾದ ಸೀಮೋನನೇ. ಹೌದ್ರಿ. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು, ಹಲ್ಲೆಲೂಯಾ, ನಾನು ನಿಮ್ಮನ್ನು ಪ್ರೀತಿಸುವಂತೆ ನೀವು ನನ್ನನ್ನು ಪ್ರೀತಿಸ್ತೀರಾ? ಅದೇ ನಾನು ನಿಮ್ಮನ್ನು ನೋಡಿ, ಇವತ್ತು ಪವಿತ್ರನು ನಮ್ಮನ್ನು ನೋಡಿ ಕೇಳುತ್ತಾರೆ. ಪೇತ್ರನ್ನು ಭಾಗವನ್ನು ಮುಗಿಸಿಬಿಡೋಣ. ಪೇತ್ರನ್ನು ನೋಡಿ ದೇವರು ಹೇಳಿದರು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂದು ಹೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದನ್ನು ನೀನೇ ಬಲ್ಲೆ ಅಂತ. ಸರಿ, ಇದು ನಿಮಗೆ ಹೇಗೆ ಅರ್ಥವಾಯಿತು? ಕನ್ನಡದಲ್ಲಿ ಕೂಡ ಪ್ರೀತಿ ಮಮತೆ ಎಂದು ಎರಡು ಪದಗಳು ಇರುವುದನ್ನು ನೋಡ್ತೇವೆ. ಇಂಗ್ಲಿಷ್ ಅಲ್ಲಿ ಹಂಗೆ ನೀವು ನೋಡೋಕ್ಕಾಗಲ್ಲ. ಲವ್ ಎಂದು ಒಂದೇ ಪದವನ್ನು ಉಪಯೋಗಿಸಿದ್ದಾರೆ. ಗ್ರೀಕ್ ಅಲ್ಲಿ ಹಂಗೆ ಇಲ್ಲ. ಅಗಾಪೆ, ಫಿಲೋ, ಫಿಲೋ, ಅಗಾಪೆ, ಫಿಲೋ, ಎರಡು ಪದಗಳು ಉಪಯೋಗಿಸಲ್ಪಟ್ಟಿರುವುದನ್ನು ನೋಡ್ತೇವೆ. ಪ್ರೀತಿಗೆ ನಮಗೆ ಗೊತ್ತಿರುವುದು ಇಂಗ್ಲಿಷ್ ಅಲ್ಲಿ ಒಂದೇ ಒಂದು ಪದ ಲವ್. ಗ್ರೀಕ್ ಅಲ್ಲಿ 4 ಪದ ಇವೆ. ನಿಮ್ಗೆ ಗೊತ್ತಾ? ಲವ್ಗೆ ಗ್ರೀಕ್ ಅಲ್ಲಿ ಮೊದಲನೇದಾಗಿ ಎರೋಸ್. ಎರೋಸ್ ಅಂದ್ರೆ ಏನು? ನಮ್ಮನ್ನು ಆಕರ್ಷಿಸುವ, ಮೀನ್ಸ್ ಆಕರ್ಷಣೆ ಮಾಡುವಂತ ಮನುಷ್ಯರು, ವಸ್ತುಗಳು. ನಮ್ಮನ್ನು ಅಟ್ರಾಕ್ಟ್ ಮಾಡುವಂತ ಮನುಷ್ಯರು, ವಸ್ತುಗಳು. ನೀವು ನೋಡಿದ್ರೆ ಯೌವನಸ್ಥರಾಗಿರುವವರಿಗೆ ಡ್ರೆಸ್ ತುಂಬಾ ಇಷ್ಟ. ಕೆಲವೊಂದು ಬ್ರ್ಯಾಂಡ್ ಅನ್ನು ಚೂಸ್ ಮಾಡಿ ನಾವು ಇಟ್ಕೊಳ್ಳುತ್ತೇವೆ. ಅದು ನಮಗೆ ಅದ್ರ ಮೇಲೆ ಇರುವ ಒಂದು ಅಟ್ರಾಕ್ಷನ್, ಆಕರ್ಷಣೆ. ಸಿನಿಮಾ ಸ್ಟಾರ್ಸ್ ನಮಗೆ ಇಷ್ಟವಾದವರು, ಅವ್ರನ್ನ ನೋಡುವಾಗ ನಮ್ಮಲ್ಲಿ ಒಂದು ಫೀಲಿಂಗ್ ಬರುತ್ತೆ, ಹಂಗೆ ತಾನೆ? ಮುಖದಲ್ಲಿ ಒಂದು ನಗು. ಆ ಸಿನಿಮಾ ಸ್ಟಾರು ಆ ಸ್ಕ್ರೀನ್ ಅಲ್ಲಿ ಬಂದು ಅವ್ರ ಶೂ ಟಕ್ಕು ಟಕ್ಕು ಅಂತ ಬಂದು ನಮಗೆಲ್ಲ ವೈಬ್ರೇಷನ್ ಬರುತ್ತೆ. ಅದೊಂಥರ ಎರೋಸ್, ಒಂದು ಅಟ್ರಾಕ್ಷನ್. ಇದು ಅದರಲ್ಲಿ ಮಾತ್ರ ಅಲ್ಲ, ಬೈಬಲ್ ಇದೆಯಾ ಅಂದ್ರೆ ನೀವು ಈವನ್ ಪ್ರೀತಿಯಲ್ಲಿ, ಗಂಡನ ಹೆಂಡತಿ ಮಧ್ಯದಲ್ಲಿ ಬರುವ ಪ್ರೀತಿಯಲ್ಲಿ ಕೂಡ ಈ ತರ ಪ್ರೀತಿ ಉಂಟು. ಹಲ್ಲೆಲೂಯಾ. ಬಟ್ ಈ ಪ್ರೀತಿ ಮಾತ್ರ ಇದ್ರೆ ಅದು ನೆಲೆಗೊಂಡಿರುವುದಿಲ್ಲ. ಹಲ್ಲೆಲೂಯಾ. ಈ ಪ್ರೀತಿ ಮಾತ್ರ ಗಂಡನ ಹೆಂಡತಿ ಮಧ್ಯದಲ್ಲಿ ಇದ್ರೆ ಅದು ನೆಲೆಗೊಂಡಿರೋದು. ಒಬ್ಬರಿಗೆ ಅಟ್ರಾಕ್ಷನ್ ಇರಬೇಕು, ಇಲ್ಲ ಅಂತ ಹೇಳಲ್ಲ. ಬಟ್ ಅದರಲ್ಲಿ ಮಾತ್ರ ಸಂಬಂಧ ಮುಗಿದು ಹೋಗುವುದಿಲ್ಲ. ಹಲ್ಲೆಲೂಯಾ. ಅದು ನಾನು ಹೇಳ್ತೇನೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ. ಎರಡನೇದಾಗಿ ಇರುವ ಒಂದು ಪ್ರೀತಿ ಇದೆ, ಅದನ್ನು ಸ್ಟೋರೇಜ್ ಎಂದು ನಾವು ಹೇಳ್ತೇವೆ. ಅದು ಫ್ಯಾಮಿಲಿಯಲ್ಲಿ ಇರುವ ಅಫೆಕ್ಷನ್.
ಅದು ಡ್ಯೂಟಿಫುಲ್ ಲವ್ ಎಂದು ನಾವು ಕರೀತೇವೆ. ಅಲ್ಲಿಯ ಮೊದಲು ಒಂದು ಅಟ್ರಾಕ್ಷನ್, ಎರಡನೇದಾಗಿರುವುದು ಡ್ಯೂಟಿಫುಲ್ ಲವ್. ನಾವು ನಮ್ಮ ಕರ್ತವ್ಯಗಳನ್ನು ನಾವು ಮನೆಯಲ್ಲಿ ಮಾಡುತ್ತೇವೆ, ಬಟ್ ಅದಕ್ಕೆ ಪ್ರೀತಿ ಎಂದು ಹೆಸರಿಡಬೇಕು. ಕರೆಕ್ಟ್ ಆಗಿ ನಮ್ಮ ಕರ್ತವ್ಯಗಳನ್ನು ಮಾಡುವುದು ಪ್ರೀತಿ. ಸರಿ ಆಯ್ತು, ನೀವು ಫ್ಯಾಮಿಲಿ ಮೇಲೆ ತೋರಿಸುವುದು. ಮೂರನೇದಾಗಿ ಇರುವ ಒಂದು ಲವ್ ಎಂದು ನೀವು ಹೇಳಿದ್ರೆ ಫೈಲೋ. ಈ ಫೈಲೋ ಅಂದ್ರೆ ಕಂಡೀಷನಲ್ ಲವ್. ಏನು ಹೆಸರು? ಕಂಡೀಷನಲ್ ಫ್ರೆಂಡ್ಶಿಪ್. ಕಂಡೀಷನ್ಸ್ ಇರುತ್ತೆ ಫ್ರೆಂಡ್ಶಿಪ್ ಅಲ್ಲಿ. ನೀವು ಮಾಡಿದರೆ ನಾನು ನಿಮಗೆ ಮಾಡುತ್ತೇನೆ, ಒಂದು ವೇಳೆ ನೀವು ಮಾಡದೆ ಹೋದರೆ ನಾನು ಮಾಡೋದಿಲ್ಲ. ಇಲ್ಲಿ ಪೇತ್ರನು ತೋರಿಸಿದ ಆ ರೀತಿಯ ಒಂದು ಪ್ರೀತಿನೇ. ದೇವರು ಮಾಡುವಾಗಲ ಅವನಿಗೆ ಬಹಳ ಖುಷಿ, ದೇವರು ಅವರನ್ನು ಬಿಟ್ಟು ದೂರ ಹೋಗುವಾಗ ಅವನು ದೂರ ಹೋಗಿಬಿಟ್ಟನು. ದೇವರು ಅವರನ್ನು ಬಿಟ್ಟು ದೂರ ಹೋಗಿದಾಗ ಅಂದ್ರೆ ಅವ್ರು ಅನ್ಕೊಂಡ್ರು ಅವ್ರು ಇನ್ನು ಬಂದಿಲ್ಲ, ಪುನರುತ್ಥಾನ ಹೊಂದಿಲ್ಲ ಎಂದು. ಅವರು ಭಯದಲ್ಲಿ ಇರುವಾಗ ದೇವರನ್ನು ಬಿಟ್ಟು ದೂರ ಹೋಗಿಬಿಟ್ಟ. ಈ ತರದ ಪ್ರೀತಿ ಎಷ್ಟೋ ಜನರು ಈ ಕಾಲದಲ್ಲಿ ಇಟ್ಟಿದ್ದಾರೆ. ನಾವು ಊರಲ್ಲಿ ನೋಡಬಹುದು, ಕುಟುಂಬದಲ್ಲಿ ನೋಡಬಹುದು. ನಾವು ಮಾಡಿದ್ರೆ ಮಾತ್ರ, ಫ್ಯಾಮಿಲಿ ಎಲ್ಲ ತುಂಬಾ ನಾವು ಮಾಡಿದ್ರೆ ಮಾತ್ರ ಅವ್ರ ಮೇಲೆ ಪ್ರೀತಿ ತೋರಿಸ್ತಾರೆ. ನಾವು ಪ್ರೀತಿ ತೋರಿಸದೆ ದೂರ ಹೋಗುವಾಗ ವಿಲ್ಲನ್ ತರ ಆಗಿಬಿಡ್ತಾರೆ. ಹೆಂಗಾಗಿಬಿಡ್ತಾರೆ? ವಿಲ್ಲನ್. ಎಷ್ಟೋ ಕುಟುಂಬಗಳಿಗೆ ನೋಡಬಹುದು, ನಮ್ಮನ್ನು ಚುಚ್ಚಿ ಮಾತನಾಡುವವರು, ಹಿಂದೆ ನಮ್ಮನ್ನು ನೋಯಿಸುವರು. ನಾವು ಪ್ರೀತಿ ತೋರಿಸುವಾಗ ಅವರು ತೋರಿಸಿದ ಪ್ರೀತಿ ಬೇರೆ, ನಾವು ಪ್ರೀತಿ ತೋರಿಸದೆ ಇಲ್ಲದೆ ಇರುವಾಗ ಅವರು ತೋರಿಸುವ ಪ್ರೀತಿ ಬೇರೆ. ಅದು ಕಂಡೀಷನಲ್ ಲವ್. ಇಲ್ಲಿ ಪೇತ್ರನು ಯೇಸು ಕರ್ತನು ಹೇಳ್ತಾರೆ ಕಂಡೀಷನಲ್, ನೀ ಕೊಟ್ರೆ ನಾನು ಬರ್ತೇನೆ ಆ ರೀತಿಯಲ್ಲಿ. ಯೇಸು ಕರ್ತನು ಅವನ ಹತ್ರ ಕೇಳಿದೇನು? ನೀನು ತ್ಯಾಗದ ಪ್ರೀತಿ ಮಾಡುತ್ತೀಯಾ? ಈ ಸರ್ವವನ್ನು ಒಪ್ಪಿಸಿಕೊಟ್ಟು, ನನ್ನ ಮೇಲೆ ನಂಬಿಕೆ ಇಟ್ಟು ಸರ್ವವನ್ನು ಒಪ್ಪಿಸಿಕೊಟ್ಟು ಕೊನೆ ತನಕ ನಾನು ಕೊಟ್ಟರು ಕೊಡದೆ ಇಲ್ಲದೆ ಇದ್ರೂ ನೀನು ನನ್ನನ್ನು ಹಿಂಬಾಲಿಸುವಿಯಾ? ನನ್ನ ಮೇಲೆ ಪ್ರೀತಿ ಇಟ್ಟಿರುವಿಯಾ? ಈ ಪ್ರೀತಿ ಯೇಸು ಕರ್ತನು ಮಾನವ ಕುಲಕ್ಕಾಗಿ ತೋರಿಸಿದ ಪ್ರೀತಿ. ಯೋಹಾನನು 3:16 ಹೇಳುತ್ತದೆ, ದೇವರು ಯುಗಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟನು, ಆತನ ಒಬ್ಬನೇ ಮಗನನ್ನು ನಮಗಾಗಿ ಒಪ್ಪಿಸಿಕೊಟ್ಟನು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಓದ್ರಿ, ಅದು ತ್ಯಾಗದ ಪ್ರೀತಿ ಎಂದು ಹೇಗೆ ನಾವು ಸ್ಪಷ್ಟವಾಗಿ ನೋಡಬಹುದು. ರೋಮಾಪುರದವರೆಗೆ ಅಧ್ಯಾಯ 5 ಓದಿ, 6ನೇ ವಾಕ್ಯ ಓದು. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಯೇಸು ಕರ್ತನು ಕೂಡ ಅವರು ಬೆಟ್ಟದ ಮೇಲೆ ಪ್ರಸಂಗ ಮಾಡುವಾಗ ಈ ರೀತಿ ಹೇಳುತ್ತಾರೆ, ನೀವು ಪ್ರೀತಿ ತೋರಿಸುವವರಿಗೆ ನೀವು ಪ್ರೀತಿ ತೋರಿಸಿದರೆ ಅದೇ ನಿಮಗೆ ಏನು ಲಾಭ, ಏನು ಹೆಚ್ಚು? ನಿಮಗೆ ಪ್ರೀತಿ ತೋರಿಸದೇ ಇರುವ ವೈರಿಗಳನ್ನು ನೀವು ಪ್ರೀತಿಸಬೇಕು. ಹಂಗೆ ಪ್ರೀತಿಸಿದರೆ ನೀವು ಪರಲೋಕದಲ್ಲಿ ಇರುವ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವರಾಗಿದ್ದಾರೆ. ಯಾಕೆಂದ್ರೆ ಪರಲೋಕದಲ್ಲಿ ಇರುವ ದೇವರು ತನ್ನ ಸೌಖ್ಯ ಜನರಿಗೂ ಎಲ್ಲರ ಬೆಳೆಯು ಮಳೆಯನ್ನು ಸುರಿಸ್ತಾನೆ. ಹಲ್ಲೆಲೂಯಾ. ದೇವರು ನನ್ನವರು ನನ್ನದಲ್ಲದವರು ವಿಗ್ರಹಾರಾಧಕರು ಅವರಿಗೆ ಮಳೆ ಇಲ್ಲ ಇವರಿಗೆ ಮಳೆ ಇಲ್ಲ ಹಂಗೆಲ್ಲ ಬೇರ್ಪಾಡು ವ್ಯತ್ಯಾಸವನ್ನು ತೋರಿಸುವುದಿಲ್ಲ. ಹಲ್ಲೆಲೂಯಾ. ಎಲ್ಲರಿಗೂ ಒಂದೇ ತರ ಏನ್ ಮಾಡ್ತಾರೆ? ಮಳೆಯನ್ನು ಬೆಳೆಯನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಬೈರಿಗಳಿಗೂ ಪ್ರೀತಿ ತೋರಿಸ್ತಾರೆ. ಬೈರಿಗಳಿಗಾಗಿ ಪ್ರಾಣ ಕೊಟ್ಟವರು ಅವರೇ. ಅವರು ಮಾನವ ಕುಲಕ್ಕಾಗಿ ಪ್ರಾಣ ಕೊಡುವಾಗ ನನಗೆ ಪ್ರೀತಿ ತಿರುಗಿ ಸಿಗುತ್ತೆ ಅಂತ ನಂಬಿಕೊಂಡು ಕೊಟ್ಟಿಲ್ಲ. ಹಲ್ಲೆಲೂಯಾ. ಇಲ್ಲಿ ಸತ್ಯವೇದ ಹೇಳ್ತದೆ, ಅವರು ಪ್ರಾಣ ಕೊಡುವಾಗ ಹೇಗೆ ಕೊಟ್ಟರು? ತಿರುಗಿ ಹೋದಮ್ಮ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಅನ್ಗಾಡ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಒಳ್ಳೆಯವನಿಗೋಸ್ಕರ ಪ್ರಾಣ ಕೊಡೋದು ಅದುವೇ ಅಪರೂಪ ಅಂತ ಹೇಳಿಬಿಟ್ರು. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡನು. ಆದರೆ ನಾವು ಪಾಪಿಗಳಾಗಿ ಇದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಇದನ್ನು ನಾವು ಸ್ಯಾಕ್ರಿಫಿಷಿಯಲ್ ಲವ್ ಎಂದು ನಾವು ಕರೀತಾರೆ. ಅಹಾಪೆ. ಹಲ್ಲೆಲೂಯಾ. ಅಹಾಪೆ ಅದು ಎಕ್ಸ್ಪೆಕ್ಟ್ ಮಾಡಲ್ಲ. ಹಲ್ಲೆಲೂಯಾ. ಅದು ಕೊಡ್ತಾ ಇರುವುದು.
ಈ ರೀತಿಯಲ್ಲಿ ಹಳೆ ನಿಯಮದಲ್ಲಿ ದೇವರಿಗೆ ಪ್ರೀತಿ ತೋರಿಸಿದ ಒಂದು 3 ಜನರಿದ್ದರು. ಅವ್ರ ಹೆಸರು ಹೇಳ್ಬೋದಾ? ಜನರನ್ನೇ ಹೇಳಿಬಿಟ್ಟನಲ್ಲ. ಶಾದ್ರಕ್, ಮೇಷಕ್, ಅಬೇದ್ನೆಗೋ. ಅವರಿಗೆ ಅರಸನು ಏನು ಹೇಳಿದನು? ನೀವು ನಾನು ನಿಲ್ಲಿಸಿರುವ ಈ ಪ್ರತಿಮೆಯನ್ನು ಪೂಜಿಸಬೇಕು, ಅದ್ ಮುಂದೆ ಅಡ್ಡ ಬೀಳಬೇಕು ಅಂತ ಹೇಳಿದರು. ಅದಕ್ಕೆ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಏನು ಉತ್ತರ ಕೊಟ್ಟರು? ಒಂದು ವೇಳೆ ಅದನ್ನು ಮಾಡದೆ ಹೋದ್ರೆ ಅವರನ್ನು ಉರಿಯುವ ಅಗ್ನಿ ಆವಿಕೆಯಲ್ಲಿ ಹಾಕಿ ಬಿಡಬೇನು ಅಂತ ಹೇಳಿದನು. ಆವಾಗ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಏನೋ ಉತ್ತರ ಕೊಟ್ಟರು ಅರಸನಿಗೆ? ಹೇಳಿರಿ, ಬೈಬಲ್ ಓದವರಿಗೆ ಚೆನ್ನಾಗಿ ಗೊತ್ತಿದ್ದಾನೆ ಅದು. ದೇವರು ಕಾಪಾಡಿದರು, ಕಾಪಾಡದೆ ಹೋದರು ನಾವು ಅಡ್ಡ ಬೀಳುವುದೇ ಇಲ್ಲ. ಹಲ್ಲೆಲೂಯಾ! ಎಂತಹ ನಂಬಿಕೆ ಅದು! ನಿಜವಾಗಿ ದೇವರ ಮೇಲೆ ಇಟ್ಟಿರುವ ಪ್ರೀತಿ ಅದು. ಅನ್ಕಂಡೀಷನಲ್ ಲವ್, ನೋ ಕಂಡೀಷನ್ಸ್ ಅಪ್ಲೈ. ಅಲ್ಲಿ ಅವರು ಯಾವ್ದು ಷರತ್ತುಗಳು ಇಡುವುದಿಲ್ಲ. ಕಾಪಾಡಿದ್ರೆ ಮಾತ್ರ, ಹಂಗೆ ಇಲ್ಲ. ಅವರು ಕಾಪಾಡದೆ ಹೋದರು ನಾವು ನೀನು ಹೇಳುವ ರೀತಿಯಲ್ಲಿ ವಿಗ್ರಹಾರಾಧನೆ ಮಾಡುವುದಿಲ್ಲ. ಹಲ್ಲೆಲೂಯಾ! ಅದೇ ಅನ್ಕಂಡೀಷನಲ್ ಲವ್. ಅವ್ರು ಮಾಡಿದ್ರು ಮಾಡದೆ ಹೋದರು ನಮ್ಮ ಪ್ರೀತಿ ಬದಲಾಗಬಾರದು. ಹಲ್ಲೆಲೂಯಾ! ಎಷ್ಟೋ ಕಾರ್ಯಗಳಲ್ಲಿ ದೇವರು ಸೈಲೆಂಟ್ ಆಗಿರುವ ನಮ್ಮ ಜೀವನದಲ್ಲಿ ಎಷ್ಟೋ ಸಮಯಗಳಲ್ಲಿ ದೇವರು ಸೈಲೆಂಟ್ ಆಗಿ ಇರುತ್ತಾರೆ. ನಮಗೆ ಉತ್ತರ ಸಿಕ್ಕುವುದಿಲ್ಲ. ನಾವು ಬಯಸಿದ ಕಾರ್ಯಗಳು ನಮ್ಮ ಕಣ್ಮುಂದೆ ಬರುವುದಿಲ್ಲ. ಕೊಟ್ಟಂತ ವಾಗ್ದಾನಗಳು ನೆರವೇರುವುದಿಲ್ಲ. ಅದು ತಡವಾಗಿ ಹೋಗ್ತಾ ಇರುವುದು. ಆವಾಗ ನಾವು ನಮ್ಮ ನಂಬಿಕೆಯನ್ನು ಕಳ್ಕೊಳ್ಬಾರದು. ಹಲ್ಲೆಲೂಯಾ! ಅವರು ಏನೋ ಒಂದು ಉದ್ದೇಶದಿಂದ ಮಾಡ್ತಾರೆ ಎಂದು ಆದರೂ ನಮಗೆ ತೋರಿರುವ ಪ್ರೀತಿಯನ್ನು ನಾವು ಸಂದೇಹ ಪಡಬಾರದು. ಸಾಮಾನ್ಯವಾದ ಪ್ರೀತಿಯಲ್ಲರಿ ನಮಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾರೆ. ದಿ ಪ್ಯಾಷನ್ ಆಫ್ ಕ್ರೈಸ್ಟ್ ಫಸ್ಟ್ ಟೈಮ್ ಅವ್ರು ರಿಲೀಸ್ ಮಾಡುವಾಗ ಎಲ್ಲ ಹಳೆಯ ಜೀಸಸ್ ಮೂವೀಸ್ ಎಲ್ಲ ಯೇಸು ಕರ್ತನ ಮೇಲೆ ಒಂದು 4 ಲೈನ್ ರೆಡ್ ಅಲ್ಲಿ ಹಾಕಿಟ್ಟಿದ್ದಾರೆ. ಬಟ್ ಪ್ಯಾಷನ್ ಆಫ್ ಕ್ರೈಸ್ಟ್ ಅಲ್ಲಿ ಮೆಲ್ ಗಿಬ್ಸನ್ ಅವನು ಒಂದು ವಿಷಯವನ್ನು ತುಂಬಾ ಆಳವಾಗಿ ಅವನು ಅದೇನ್ ಮಾಡ್ತಾರೆ, ರಿಸರ್ಚ್ ಮಾಡಿ ಅವನು ತಗೊಂಡಿದ್ದಾನೆ. ಜಾನ್ ದ ಗಾಸ್ಪಲ್ ಅದರಲ್ಲಿ ಮೊದಲು ಪಿಲಾಟನು ಯೇಸು ಕರ್ತನನ್ನು ಹೊಡಿಸಿ, ತುಂಬಾ ಹೆಚ್ಚಾಗಿ ಹೊಡಿಸಿ ಜನರ ಮುಂದೆ ತಂದು ತೋರಿಸನು. ನಾನು ಎಷ್ಟು ದಂಡನೆ ಕೊಡಬೇಕು ಅಷ್ಟು ಕ್ರೂರವಾಗಿ ದಂಡನೆ ಕೊಟ್ಟಿದ್ದೇನೆ, ಆಯ್ತು ಬಿಟ್ಬಿಡಿ ಎಂದು ಹೇಳ್ತಾನೆ. ಯೇಸು ಕರ್ತನು ನಡೆಯೋಕೆ ಆಗಲ್ಲ, ಅಲ್ಲಿ ಬಂದು ನಿಲ್ತಾ ಇದ್ದಾರೆ. ಆದ ಮೇಲೆಯೂ ಅಲ್ಲಿಂದ ಜನರು ಹೇಳಿದರು, ಯೇಸುವನ್ನು ಶಿಲುಬೆ. ಈ ಒಂದು ಕ್ರೂರತೆಯನ್ನು ತುಂಬಾ ಸ್ಪಷ್ಟವಾಗಿ ನಮಗೆ ತೋರಿಸುವನು ದೇವರ ಕೃಪೆಯಿಂದ ಮೆಲ್ ಗಿಬ್ಸನ್. ಆ ಮೂವಿಯನ್ನು ನೋಡಿ ಕಣ್ಣೀರು ಬಿಡದ ಕ್ರೈಸ್ತರು ಮಾತ್ರ ಅಲ್ಲ, ಯಾರು ನೋಡಿದ್ರು ಇಷ್ಟೆಲ್ಲ ಒಬ್ಬ ದೇವರು ಕಷ್ಟಪಟ್ಟರ ಎಂದು ಅಲ್ಲೇ ತರ ಒಪ್ಪಿಸಿಕೊಟ್ಟು ಬಿಡ್ತಾನೆ. ಹಲ್ಲೆಲೂಯಾ! ಇರುವಾಗ ಅವರ ಪ್ರೀತಿ ಎಂಥದ್ದು ನಾವು ಅದನ್ನು ಅನುಭವಿಸ್ತಾ ಬರ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಈ ತರ ಸೈಲೆಂಟ್ ಟೈಮ್ ದೇವರು ಇನ್ನೂ ವಾಗ್ದಾನಗಳನ್ನು ಕೊಟ್ಟಿರುವ ವಾಗ್ದಾನ ನೆರವೇರಲಿರುವಾಗ ನಾವು ಅವರ ಮೇಲೆ ಇಟ್ಟಿರುವ ಪ್ರೀತಿಯನ್ನು ತೆಗೆದು ಬಿಸಾಕಿ ಬಿಡಬಾರದು. ಹಲ್ಲೆಲೂಯಾ! ಅವ್ರ ನಂಬಿಕಸ್ಥನೇ 3 ದಿವಸಗಳು ಅವರು ಬರೀ ಮರಣ ಹೊಂದಿ ಅವರು 3 ಗ್ಯಾಪ್ ಕೊಟ್ಟಿದ್ದಾರೆ. ಈ ಗ್ಯಾಪ್ ಅಲ್ಲಿ ಬದಲಾಗಿ ಬಿಟ್ರಲ್ಲ. ಅದರಲ್ಲಿ ನೋಡಿದರೆ ಅವರು ನಂಬಿಕಸ್ಥರು, ಅವ್ರ ಪ್ರೀತಿ ಶಾಶ್ವತವು. ತನ್ನನ್ನು ಗೊತ್ತಿಲ್ಲ ಅಂತ ಹೇಳಿದವನೇ ಹುಡುಕಿ ಹೋಗಿ ಅವನಿಗೋಸ್ಕರ ಅವರು ಎಲ್ಲವನ್ನು ಸಿದ್ಧಪಡಿಸಿ ಇಟ್ಟು ಅವನನ್ನು ಕರೆದಿರುವ ಉದ್ದೇಶವನ್ನು ತಿರುಗ ಅವನ ತಲೆಯಲ್ಲಿ ಹಾಕಿ, ನಾನು ಎಲ್ಲ ಅಗತ್ಯತೆಗಳನ್ನು ಪೂರೈಸುವನು, ನೀನು ಕೆಲಸಕ್ಕೆ ಹೋಗಬೇಡ, ನಾನು ತಿರುಗಿ ಬಂದೆ ಆಯ್ತು, ನಾನು ನಿನ್ನ ಮೇಲೆ ಇಟ್ಟಿರುವ ಪ್ರೀತಿ ಶಾಶ್ವತ, ಇನ್ನೊಂದು ಅವಕಾಶ ಕೊಡ್ತೇನೆ, ಬಾ ನನಗೋಸ್ಕರ ಸೇವೆ ಮಾಡೋದು ಕರೆದರು. ಹಲ್ಲೆಲೂಯಾ! ನಿನ್ನನ್ನು ಪ್ರೀತಿ ಇಟ್ಟಿದ್ಯಾ ಅಂತ ಕೇಳುವಾಗ ಅವನ ದೇವರೇ ನಾನು ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ, ಕೊಟ್ರೆ ಮಾಡುತ್ತೇನೆ. ಬಟ್ ದೇವರು ಅಲ್ಲಿ ಆಮೇಲೆ ಒಂದು ಕಮಿಷನ್ ಕೊಡುತ್ತಾರೆ, ನನ್ನ ಕುರಿಗಳನ್ನು ಮೇಯಿಸು. ಹಲ್ಲೆಲೂಯಾ! ಇಷ್ಟು ಕೇಳಿದವನಿಗೆ, ನಾನು ಮಮತೆ ಇಟ್ಟಿದ್ದೇನೆ ಎಂದು ಹೇಳಿದವನಿಗೂ ದೇವರು ಹೇಳ್ತಾರೆ, ನನ್ನ ಕುರಿಗಳನ್ನು ಮೇಯಿಸು. ಮುಂದೆ ಮೂರು ಸಾರಿ ಅವನು ದೇವರು ಯೇಸು ಕರ್ತನು ಯಾರು ಇಲ್ಲ ಎಂದು, ದೇವರನ್ನು ನಾನು ತಿಳಿದಿರಲಿಲ್ಲ, ನನಗೆ ಗೊತ್ತಿಲ್ಲ ಎಂದು ಆ ಒಂದು ನಿರಾಕರಣೆ ಮೀನ್ಸ್ ನಿರಾಕರಿಸಿದವನಿಗೆ 3 ಸಾರಿ ದೇವರು ಅಲ್ಲಿ ಪ್ರೀತಿ ತೋರಿಸಿ ಆ ಸ್ಪಷ್ಟಗೊಳಿಸುವುದನ್ನು ನಾವು ನೋಡುತ್ತೇವೆ. ಓದಿರಿ ಮಾ. ಆತನು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು.
ಮೇಲೆ ಯೆಹೋವನ ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದು ತಿರುಗಾನು, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ, ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಹಲ್ಲೆಲೂಯಾ. ನನ್ನ ಕುರಿಗಳನ್ನು ಕಾಯಿ. ದೇವರ ಪ್ರೀತಿ ನೋಡ್ರಿ, ಅವನು ಬಾಯಿಂದ ಹೌದು ನಾನು ನಿನ್ನ ಮೇಲೆ ಪ್ರೀತಿ ಇಟ್ಟಿರ್ತೇನೆ ಎಂದು ಅವರು ಅದು ಬರುತ್ತೆ ಎಂದು ಅವರು ನಿರೀಕ್ಷಿಸ್ತಾರೆ. ಬಟ್ ಆದ್ರೂ ಅವನು ಹೇಳ್ತಾ ಇಲ್ಲ. ಅವನು ಹೇಳದೆ ಇರುವಾಗಲೂ ಕೂಡ ದೇವರು ಆ ಸೇವೆಯನ್ನು ಸರಿ ಆಯ್ತು, ನೀನ್ ಸೇವೆ ಮಾಡಬೇಡ ಹೋಗಂತ ಹೇಳಿಲ್ಲ, ಅವನ ಕೈಯಲ್ಲಿ ಒಪ್ಪಿಸಿಕೊಡ್ತಾರೆ. ಹಲ್ಲೆಲೂಯಾ. ನನ್ನ ಕುರಿಗಳನ್ನು ಕಾಯು. ಹಲ್ಲೆಲೂಯಾ. ಮುಂದೆ ಆತನು ಮೂರನೇ ಸಾರಿ ಇನ್ನೊಬ್ಬರು ಓದ್ರಿ. ಆತನು ಮೂರನೇ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. ಯೇಸು ಕರ್ತನು ಇವತ್ತು ಅವನ ತರಗತಿಗೆ ಬಂದು ಬಿಟ್ರು. ನೀನು ನನ್ನ ಮೇಲೆ, ಹಂಗಾದ್ರೆ ಏನು, ನಾನು ಕೊಡ್ತೇನೆ, ಕೊಟ್ರೆ ಮಾಡ್ತೀಯಾ ಎಂದು ಹೇಳಿಬಿಟ್ರು. ಮೂರನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲಾ ಬಲ್ಲೆ, ನಿನ್ನ ಮೇಲೆ ಫುಲ್ ಸರೆಂಡರ್. ಅದು ನಿಮ್ಗೆಲ್ಲ ಗೊತ್ತು, ನಿಮ್ಮನ್ನು ಮೋಸ ಮಾಡೋಕ್ಕಾಗಲ್ಲ, ನಾನು ಇಂಥವನೇ, ಇಷ್ಟೇ ಬೆಳಗಿಂದ ಉಳ್ಳವನೇ, ನೀವು ನನ್ನನ್ನು ಚೆನ್ನಾಗಿ ಅರ್ಥ ಮಾಡು ದೇವರು, ನನಗೆ ನೀವು ಪ್ರತೀಕ್ಷಿಸುವ ಅಷ್ಟು ಪ್ರೀತಿ ನನ್ನಲ್ಲಿ ಇಲ್ಲ ಎಂದು ಒಪ್ಪಿಕೊಂಡನು. ಹಲ್ಲೆಲೂಯಾ. ಆದರೂ ಯೇಸು ಕರ್ತನು, ಸ್ವಾಮಿ, ನೀನು ಎಲ್ಲಾ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಮಮತೆ ಬಿಟ್ಟು ಬೇರೆ ಏನೂ ಇಲ್ಲ, ಪ್ರೀತಿ ಇಲ್ಲ, ಇನ್ನು ಸರಿಯಾಗಿ ನನ್ನಲ್ಲಿ ಬಂದಿಲ್ಲ ಅಂತ ಹೇಳಿಬಿಟ್ಟನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು, ನಿನಗೆ ನಿಜ ನಿಜವಾಗಿ ನೋಡಿರಿ, ಅವರು ನನ್ನ ಕುರಿಗಳನ್ನು ಮೇಯಿಸಿ ಎಂದು ಹೇಳಿದ ಮೇಲೆ ನಿಜವಾಗಿ ನೀನು ಇವತ್ತು ನಾನು ಕೊಟ್ಟಿರುವ ಈ ಸೇವೆಯನ್ನು ಮಾಡುವುದಕ್ಕೆ ನೀನು ಒಪ್ಪಿಸಿಕೊಟ್ಟುದರಿಂದ ನಿನ್ನ ಜೀವನ ಹೆಂಗಿರುತ್ತೆ, ನೀನು ನನಗೆ ವಿಧೇಯನಾಗಿ ಬದುಕುವಿ. ಒಬ್ಬ ಮನುಷ್ಯನು ಬಲಹೀನತೆ ಉಳ್ಳವನಾಗಿ ಇರಬಹುದು, ಅವನು ಯೋಗ್ಯತೆ ಇಲ್ಲದವನಾಗಿ ಇರಬಹುದು, ಆದರೂ ಒಪ್ಪಿಸಿಕೊಡುವಾಗ ದೇವರು ಅವನನ್ನು ಬದಲಾಯಿಸಿ ನಿಲ್ಲಿಸುವುದಕ್ಕೆ ಶಕ್ತನಾಗಿದ್ದಾನೆ. ಯೋಗ್ಯರಾಗಿರುವವರು ಮಾತ್ರ ದೇವರು ಆರಿಸಿಕೊಂಡು ಹೋದಾದ್ರೆ, ಪೇತ್ರನ್ನು ಯಾಕೆ ದೇವರು ಆರಿಸಿಕೊಂಡಿದ್ದಾರೆ? ಇಲ್ಲಾದ್ರೆ ಟಾಟಾ ಬಿರ್ಲಾ, ಅಂಬಾಣಿಯನ್ನು ಹುಡುಕಿ ದೇವರು ಹೋಗಬೇಕು. ಹಂಗೆ ತಾನೆ? ದೊಡ್ಡ ದೊಡ್ಡ ಸ್ಟಾರ್ಸ್, ಚಾಂಪಿಯನ್ಸ್, ಜಾಕ್ಸನ್ಸ್ ಅನ್ನು ದೇವರು ಏನ್ ಮಾಡಬೇಕು? ಆರಿಸಿಕೊಳ್ಳಬೇಕು. ಹಂಗೆ ಮಾಡಲಿಲ್ಲ. ಯಾರು ನಾನು ಬೆಲೆಯನ್ನು ಉಳ್ಳವನು, ನನ್ನಲ್ಲಿ ಮಮತೆ ಮಾತ್ರ ಉಂಟು, ನೀವು ಉದ್ದೇಶಿಸುವ ರೀತಿಯಲ್ಲಿ ನಾನು ಇಲ್ಲ, ನೀವು ಏನು ಪ್ರತೀಕ್ಷಿಸ್ತೀರೋ ಅದೇ ರೀತಿಯಲ್ಲಿ ನಾನು ಇಲ್ಲ, ನನ್ನಲ್ಲಿ ಮಮತೆ ಉಂಟು, ನಾನು ಬೆಲೆಹೀನತೆ ಉಳ್ಳವನೇ ಎಂದು ಅಲ್ಲಿ ಅವನು ಒಪ್ಪಿಸಿಕೊಂಡಿದ್ದಾನೆ. ಅದೇ ನಿಜ. ಹಲ್ಲೆಲೂಯಾ. ನೀವು ಅದನ್ನ ಅರ್ಥ ಮಾಡಿಕೊಳ್ಳಿರಿ. ಹೌದು ದೇವರೇ, ನಾನು ಇಂಥವನೇ ಅಷ್ಟೇ, ಬಟ್ ನಾನು ಯೋಗ್ಯನೇ ಇಲ್ಲ. ನೀವು ನನ್ನ ಬಗ್ಗೆ ಏನೇನೆಲ್ಲ ಯೋಚನೆ ಮಾಡಿ ಇಟ್ಟಿದ್ದೀರಿ, ನನ್ನ ಬಗ್ಗೆ ಆಲೋಚನೆಗಳು ಉಂಟು, ನನ್ನ ಬಗ್ಗೆ ನಿಮ್ಮ ಕೈಯಲ್ಲಿ ಯೋಜನೆಗಳು ಇವೆ, ಬಟ್ ಅದಕ್ಕೆ ನಾನು ಯೋಗ್ಯನೇ ಇಲ್ಲ ಎಂದು ಹೇಳಿದ ಮೇಲೆಯೂ 3 ಸಾರಿ ದೇವರು ಹೇಳಿದರು, ನನ್ನ ಕುರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಮೇಯಿಸು, ನನ್ನ ಸೇವೆಯನ್ನು ಮಾಡು. ಹಾಗಾದ್ರೆ ಅವರ ಜೀವನ ಹೆಂಗಿರುತ್ತೆ ಎಂದು ದೇವರು ಒಂದು ಪಿಕ್ಚರ್ ಕೊಡ್ತಾರೆ. 18ನೇ ವಾಕ್ಯದಿಂದ 19ನೇವರೆಗೆ. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯೌವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಅವನು ಎಂಥ ಸಾವಿನಿಂದ ದೇವರನ್ನು ಮಹಿಮೆ ಪಡಿಸುವನು ಎಂಬುದನ್ನು ಆತನು ಈ ಮಾತಿನಿಂದ ಸೂಚಿಸಿದನು. ಹಲ್ಲೆಲೂಯಾ. ಒಬ್ಬ ಮನುಷ್ಯನ ಜೀವನ ದೇವರ ಕೈಯಲ್ಲಿ ಉಂಟು. ಅವನ ಬಗ್ಗೆ ಇರುವ ಯೋಚನೆಗಳು, ಅವನ ಬಗ್ಗೆ ಇರುವ ದರ್ಶನ ಯೇಸು ಕರ್ತನ ಕೈಯಲ್ಲಿ ಇದೆ. ಹಲ್ಲೆಲೂಯಾ. ನಾವು ನಮ್ಮ ಬಗ್ಗೆ ಒಂದು ವೇಳೆ ಎಸ್ಟಿಮೇಟ್ ಮಾಡಿರ್ತೇವೆ, ನನ್ನಿಂದ ಇದು ಆಗಲ್ಲಪ್ಪ, ನಾನು ಈ ರೀತಿಯಲ್ಲಿ ಸೇವೆ ಮಾಡೋಕ್ಕಾಗಲ್ಲ, ಒಂದು ವಿಶ್ವಾಸಿಯಾಗಿ ಬದುಕೋದು ಕೂಡ ನನಗೆ ಯೋಗ್ಯತೆ ಇಲ್ಲ ಎಂದು ನೀವು ಒಂದು ವೇಳೆ ಅಂದ್ಕೊಳ್ಬಹುದು ನಿಮ್ಮಲ್ಲಿ. ಬಟ್ ಯೇಸು ಕರ್ತನು ನಿಮಗಾಗಿ ಇಟ್ಟಿರುವ ಯೋಜನೆಗಳು, ಹಲ್ಲೆಲೂಯಾ, ಅದು ಶ್ರೇಷ್ಠವಾದ ಎಲೆ. ನಿಮ್ಮನ್ನು ಆರಿಸಿಕೊಂಡಿರುವ ದೇವರು ನಿಮ್ಮ ಮುಖಾಂತರ ಅದನ್ನು ಮಾಡಿ ಮುಗಿಸುವುದಕ್ಕೆ ಶಕ್ತನಾಗಿದ್ದಾನೆ. ಪೇತ್ರನ ಮುಖಾಂತರ ಅದನ್ನು ಮಾಡಿ ಮುಗಿಸಿದರು. ಬೆಲೆಹೀನತೆ ಉಳ್ಳವನೇ, ಯೇಸು ಕರ್ತನನ್ನು ತಿರಸ್ಕರಿಸಿದವನು, ಯೇಸು ಕರ್ತನಕ್ಕೋಸ್ಕರ ಪ್ರಾಣ ಕೊಡುವ ಮಾತಲ್ಲಿ ಹೇಳಿದವನು, ಕ್ರಿಯೆಗಳಲ್ಲಿ ಅದನ್ನು ನಿರಾಕರಿಸಿದವನು.
ಬಟ್ ಇಲ್ಲಿ ನೋಡಿದರೆ ಯೇಸು ಕರ್ತನು ಹೇಳಿದರು, ಶಿಷ್ಯರೇ ನೀವೆಲ್ಲರೂ ಮೇಲಂತಸ್ತಲ್ಲಿ ಹೋಗಿ ಕಾಯ್ತಾ ಇರಿ. ಹಲ್ಲೆಲೂಯಾ. ನಾನು ಪವಿತ್ರ ಆತ್ಮನನ್ನು ಕಳುಹಿಸುವೆನು. ಈ ಪವಿತ್ರ ಆತ್ಮನ ಮೇಲೆ ಇಳಿದು ಬರುವಾಗ, ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರುವಾಗ ನೀವು ನನಗಾಗಿ ಯೆರೂಸಲೇಮಲ್ಲಿಯೂ ಯೂದೆಯಲ್ಲಿಯೂ ಸಮಾರ್ಯಲ್ಲಿಯೂ ಲೋಕದ ಕೊನೆ ತನಕ ನನಗೆ ಸಾಕ್ಷಿಯಾಗಿ ಇರುವಿರಿ ಅಂತ ಹೇಳಿದರು. ಆ ಒಂದು ಮಾತಿಗೆ ಬೆಲೆ ಕೊಟ್ಟು ಅಲ್ಲಿ ಅವರು ವಿಧೇಯತೆಯನ್ನು ಪ್ರಾರಂಭಿಸಿದರು. ಪೇತ್ರನು ಎಲ್ಲರನ್ನು ಕರ್ಕೊಂಡು ಹೋಗಿ ಮೇಲಂತಸ್ತಲ್ಲಿ ಕಾಯ್ತಾ ಇರುವಾಗ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನು ಇಳಿದು ಬಂದನು. ಅವರೆಲ್ಲರೂ ಅನ್ಯ ಭಾಷೆಗಳಲ್ಲಿ ಮಾತನಾಡಿದರು. ಅಲ್ಲಿ ಆ ದಿವಸದಲ್ಲಿ ಕೂಡಿ ಬಂದ ಎಲ್ಲಾ ಪ್ರಾಂತಗಳು, ದೇಶದಿಂದ ಬಂದ ಜನರು ಯೆರೂಸಲೇಮಲ್ಲಿ ಕೂಡಿ ಬಂದಿದ್ದರು. ಹಬ್ಬದ ದಿವಸ. ಆವಾಗ ಇವರೆಲ್ಲ ಅನ್ಯ ಭಾಷೆ, ಅವರವರ ಭಾಷೆಗಳಲ್ಲಿ ಮಾತನಾಡುವಾಗ ಇವರು ಒಂದು ವೇಳೆ ಎಣ್ಣೆ ಹೊಡಿತಾರೋ ಎಂದು ಅವರಿಗೆ ಅನುಮಾನ ಪಟ್ಟರು. ಆವಾಗ ಪೇತ್ರನು, ಹಲ್ಲೆಲೂಯಾ, ಪೇತ್ರನು ಆ ಶಿಷ್ಯರೊಂದಿಗೆ ಎದ್ದು ನಿಂದು, ಫೋಟೋ ಹಾಕಮ್ಮ ಅದರಲ್ಲಿ, ಅವ್ರು ಹೇಳಿದನು, ನಾವು ಮದ್ಯಪಾನ ಮಾಡಲಿಲ್ಲ, ದೇವರು ವಾಗ್ದಾನ ಮಾಡಿದ ಪವಿತ್ರ ಆತ್ಮನು. ಹಲ್ಲೆಲೂಯಾ. ನೀವು ಶಿಲುಬೆಯಲ್ಲಿ ಹಾಕಿದ ಯೇಸು ಕರ್ತನೇ ಈ ಲೋಕದ ರಕ್ಷಕನು. ಅವರ ಮೇಲೆ ನಂಬಿಕೆ ಇಡಿರಿ, ಪಶ್ಚಾತ್ತಾಪ ಪಡಿರಿ, ನಿಮಗೆ ಜೀವನವು, ನಿತ್ಯ ಜೀವನ ಉಂಟು, ರಕ್ಷಣೆ ಉಂಟು ಎಂದು ಅಲ್ಲಿ ಅವರು ಪ್ರಸಂಗ ಮಾಡಿದಾಗ ಹಲ್ಲೆಲೂಯಾ 3,000 ಜನರು ರಕ್ಷಣೆ ಹೊಂದಿದರು. ನಾನು ಮಮತೆ ಇಟ್ಟಿದ್ದೇನೆ, ನಾನು ಯೋಗ್ಯನಿಲ್ಲ ಎಂದು ಹೇಳಿದವರನ್ನು ದೇವರು ತನ್ನ ಹಸ್ತದಲ್ಲಿ ತಗೊಂಡು ಅವನನ್ನು ಯೋಗ್ಯಗೊಳಿಸಿ ಅವನಿಗೆ ಪವಿತ್ರಾತ್ಮನ ಬಲವನ್ನು ಕೊಟ್ಟು ಅವನನ್ನು ಸೇವಕನಾಗಿ ದೇವರು ನಿಲ್ಲಿಸಿದರು. ಎಲ್ಲಿ ಅವನು ಹೆದರಿ ಓಡಿದನೋ ಅಲ್ಲಿ ಎದ್ದು ನಿಂದು ಸಾಕ್ಷಿಯಾಗಿ ಅವನು ಮಾಡಿದ ಪ್ರಸಂಗದ ಮುಖಾಂತರ ಮೊದಲನೇ ಪ್ರಸಂಗದಲ್ಲಿ 3,000 ಜನರು ರಕ್ಷಣೆ ಹೊಂದಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನೋಡಿದರೆ ಅವನು ಒಂದೊಂದು ಕಡೆ ಇವನು ಪ್ರಸಂಗ ಮಾಡುವಾಗ ಅವನನ್ನು ಹಿಡಿದುಕೊಂಡು ಹೋಗಿ, ಶಿಷ್ಯರನ್ನು ಹಿಡಿದುಕೊಂಡು ಹೋಗಿ ಅವರಿಗೆ ದಂಡನೆಯನ್ನು ಕೊಟ್ಟರು. ಆವಾಗ ಪೇತ್ರನು ಹೇಳ್ತಾನೆ, ಯೇಸು ಕರ್ತನಕ್ಕೋಸ್ಕರ ನಾನು ದಂಡನೆಯನ್ನು ಪಡಕೊಡೋದು ಒಳ್ಳೆಯದು. ಹಲ್ಲೆಲೂಯಾ. ಅವ್ರು ದುಃಖ ಪಟ್ಟಿಲ್ಲ, ಅವ್ರು ಸಂತೋಷ ಪಟ್ಟರು ಎಂದು ನಾವು ನೋಡುತ್ತೇವೆ. ಅವನು ಆಮೇಲೆ ಆ ಸೇವೆಯನ್ನು ಅರ್ಥ ಮಾಡಿಕೊಂಡು ಒಂದೊಂದು ಸ್ಥಳದಲ್ಲಿ, ಈವನ್ ಕೊರ್ನೆಲಿ ಮನೆಯಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಿದನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಈ ಪೇತ್ರನ ಮುಖಾಂತರ ದೇವರು ಸಭೆಗಳನ್ನು ಸ್ಥಾಪಿಸಿದರು. ಈ ಬೆಸ್ತನು ಅವನಲ್ಲಿ ಯಾವುದು ವಿದ್ಯಾಭ್ಯಾಸ ಇಲ್ಲ ಎಂದು ಹೇಳಿದರು. ಆ ಬೆಸ್ತನ ಮುಖಾಂತರ ಸಭೆಗಳನ್ನು ಸ್ಥಾಪಿಸಿದ ಮಾತ್ರ ಅಲ್ಲರಿ, ಅವನ ಮುಖಾಂತರ ಪತ್ರಿಕೆಗಳನ್ನು ಬರೆದು ಅವರು ದೇವರು ಸಭೆಗಳನ್ನು ದೃಢಪಡಿಸಿದನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಈ ಒಂದು ಪೇತ್ರನು ಅವನು ಭಯವುಳ್ಳವನಾಗಿ ಹೇಡಿಯಾಗಿ ಇದ್ದವನು ಸಭೆಗಳಿಗೆ ಬರೆಯುತ್ತಾನೆ, ನೀವು ಒಳ್ಳೆಯದು ಮಾಡುವುದಕ್ಕೋಸ್ಕರ ಓತರ ಪಡುವುದು ಒಳ್ಳೆಯದು. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವು ಚಿಂತಿಸಬೇಡ್ರಿ, ನಿಮಗೆ ದೇವರು ದೊಡ್ಡ ಪ್ರತಿಫಲವನ್ನು ಕೊಡುವನು ಎಂದು ಬರೆಯುತ್ತಾನೆ. ಹಲ್ಲೆಲೂಯಾ. ಈ ಪೇತ್ರನ ಮುಖಾಂತರ ನೀವು ಬರಲಿಕ್ಕಿರುವ ಆ ರಹಸ್ಯ ಆಗಮನ, ದೇವರ ಎರಡನೇ ಆಗಮನ, ಸುಳ್ಳು ಪ್ರವಾದನೆ, ಅದನ್ನು ಹೆಂಗೆ ಎದುರಿಸಬೇಕು, ಅದನ್ನು ಹೆಂಗೆ ಸೋಲಿಸಬೇಕು, ಎಲ್ಲವನ್ನು ಜನರಿಗೆ ಹೇಳಿ ಅವರನ್ನು ದೃಢಪಡಿಸ್ತಾನೆ. ಹಲ್ಲೆಲೂಯಾ. ಸೇವಕರು ಹೆಂಗೆ ಇರಬೇಕು, ಮನಪೂರ್ವವಾಗಿ ಹೆಂಗೆ ಸೇವೆ ಮಾಡಬೇಕು, ಇದೆಲ್ಲ ಅವನಲ್ಲಿ ಇಲ್ಲ. ಮೊದಲು ಅವನು ಇವತ್ತು ಸೇವಕರಿಗೆ ಏನ್ ಮಾಡ್ತಾನೆ, ಸಲಹೆ ಕೊಡ್ತಾನೆ. ನೀವು ಮನಪೂರ್ವವಾಗಿ ಸೇವೆ ಮಾಡಬೇಕು, ನೀವು ನಿಮ್ಮನ್ನು ತಗ್ಗಿಸಿಕೊಳ್ಳಬೇಕು. ಯಾರು ತಗ್ಗಿಸಿಕೊಳ್ತಾರೋ ಅವರು ಹೆಚ್ಚಿಸಲ್ಪಡುವರು. ನೀವು ಹೆಚ್ಚಿಸಲ್ಪಡುವ ತನಕ ಆತನ ಕೈಯಲ್ಲಿ ನೀವು ಕಾಯ್ತಾ ಇರಿ ಎಂದು ಬರೀತಾನೆ. ಹಲ್ಲೆಲೂಯಾ. ಇದೆಲ್ಲ ಪೇತ್ರನು ಬರೆದಿರುವುದೇ. ಅವನಲ್ಲಿ ಈ ಜ್ಞಾನ ಹೆಂಗೆ ಅವನಲ್ಲಿ ಬಂದಿತ್ತು ನೋಡಿದರೆ, ದೇವರು ಅವನನ್ನು ಆರಿಸಿಕೊಂಡು ಪ್ರೀತಿಯನ್ನು ಸಂಪೂರ್ಣವಾಗಿ ತೋರಿಸಿದಾಗ, ಯೋಗ್ಯತೆ ಇಲ್ಲದ ನಾನು ಇದಕ್ಕೆ ಸರಿ ಬರಲ್ಲ, ಬಿಟ್ಟು ಬಿಡಿ ಎಂದು ಹೇಳುವಾಗ ಮೊದಲೇ ಹೇಳಿದ, ಆಮೇಲೆ ಹೇಳಿದ, 3.5 ವರ್ಷ ಅನುಭವ ಆದ ಮೇಲೆ ಹೇಳಿದ, ನಮ್ಮನ್ನು ಆರಿಸಿಕೊಂಡವರು ನಂಬಿಕಸ್ಥರು, ಅವರು ನಮ್ಮನ್ನು ಆರಿಸಿಕೊಂಡಿರುವ ಒಂದು ಆಯ್ಕೆಯನ್ನು ಎಂದಿಗೂ ಬದಲಾಯಿಸುವುದಿಲ್ಲ. ನಾವು ಬದಲಾಗುತ್ತೇವೆ ಹೊರತು ದೇವರು ಬದಲಾಗುವುದೇ ಇಲ್ಲ. ಅವರ ಪ್ರೀತಿ ಶಾಶ್ವತ, ಬದಲಾಗದ ಒಂದು ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾರೆ. ಅದಕ್ಕೆ ಅವರು ಕರೆದೇವೆ ಮಾರ್ಪಡದ ದೇವರು. ನಿನ್ನೆ ಇವತ್ತು ನಾಳೆ ಮಾರ್ಪಡದ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹಂಗಾದ್ರೆ ನಮ್ಮ ಹತ್ರ ದೇವರು ಮಾತನಾಡ್ತಾರೆ, ನಮಗಾಗಿ ಎಲ್ಲವನ್ನು ದೇವರು ಮಾಡಿ ಮುಗಿಸ್ತಾರೆ. ನಮ್ಮ ಮೇಲೆ ಶಾಶ್ವತ ಪ್ರೀತಿ, ಈ ಅಹಾಪ್ಯ ಪ್ರೀತಿ
ಅನ್ಕಂಡೀಷನಲ್ ಲವ್, ತ್ಯಾಗದ ಪ್ರೀತಿ. ಎಷ್ಟು ಜನರು ಹೇಳ್ತಾರೆ ನಾನು ಯೇಸು ಕರ್ತನಿಂದ ಪ್ರೀತಿಸಲ್ಪಡೋದಕ್ಕೆ ಯೋಗ್ಯನು? ನಾನು ಹೇಳ್ತೇನೆ, ನಾನು ಅದಕ್ಕೆ ಯೋಗ್ಯನೇ ಇಲ್ಲ. ನಾವು ದ್ರೋಹಿಗಳಾಗಿ ಪಾಪಿಗಳಾಗಿ ಬದುಕಿದ್ದೇವೆ. ಅನ್ಯ ಜನರ ಹಿಂದೆ ಕೆಟ್ಟ ಜೀವನ ಜೀವಿಸ್ತಾ ಬಂದೇವೆ. ಆದರೂ ನಮ್ಮನ್ನು ಹುಡುಕಿ ಬಂದರು. ನಮ್ಮ ಜೀವನದಲ್ಲಿ ಇದೇ ಸಮಯದಲ್ಲಿ ನಾವು ಪ್ರಯಾಸ ಪಟ್ಟು ಸೋಲನ್ನು ಸಹಿಸ್ತಾ ಇರುವಾಗ ನನ್ನ ಮಾತಿನ ಮೇಲೆ ಬಲೆಯಾಕು ಎಂದು ನಮಗೆ ತೋರಿಸಿಕೊಟ್ಟವರು ಅವರು. ನಾವು ಜಯವನ್ನು ಹೊಂದಿಕೊಂಡು ಅವರನ್ನು ಹಿಂಬಾಲಿಸೋದಕ್ಕೆ ಪ್ರಾರಂಭಿಸ್ತೇವೆ. ಹಲ್ಲೆಲೂಯಾ. ಇವತ್ತು ಕೂಡ ನಾವು ಎಷ್ಟೋ ಸಾರಿ ಹಿಂಜಾರಿ ದೇವರನ್ನು ಬಿಟ್ಟು ದೂರ ಹೋಗ್ತಾ ಇರ್ತೇವೆ. ಇವತ್ತು ದೇವರು ನಮ್ಮನ್ನು ಕರೀತಾರೆ, ಮಗನೇ ಮಗಳೇ, ನಾನು ನಿನಗೋಸ್ಕರ ಒಂದು 2ನೇ ಅವಕಾಶವನ್ನು ನಾನು ಕೊಟ್ಟಿದ್ದೇನೆ. ನೀವು ಪೇತ್ರನ ಹಾಗೆ ನನ್ನನ್ನು ಹಿಂಬಾಲಿಸಬೇಕು. ಯು ಶುಡ್ ಬಿ ಅವೈಲೇಬಲ್ ಫಾರ್ ಗಾಡ್. ಹಲ್ಲೆಲೂಯಾ. ನೀವು ಏನು ಮಾಡೋಕೆ ಹೋಗ್ಬೇಡ್ರಿ, ನೀವು ದೇವರ ಪಾದದಲ್ಲಿ ಇರಬೇಕು ಅಷ್ಟೇ. ಅವರು ನಿಮ್ಮನ್ನು ತೆಗೆದು ಉಪಯೋಗಿಸುವರು. ಹಲ್ಲೆಲೂಯಾ. ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ, ದೇವರಿಗೋಸ್ಕರ ಇದು ಮಾಡ್ತೇನೆ, ಅದೆಲ್ಲ ದೇವರ ಪಾದದಲ್ಲಿ ನಡೆಯಲ್ಲ. ಹಲ್ಲೆಲೂಯಾ. ನೀವು ನಿಮ್ಮನ್ನು ಒಪ್ಪಿಸಿಕೊಡಬೇಕು. ನೀವು ಹೆಂಗೆ ಇದ್ದೀರೋ ಹಾಗೆಯೇ ಒಪ್ಪಿಸಿಕೊಡಿರಿ. ಹಲ್ಲೆಲೂಯಾ. ಪೇತ್ರನು ಹೇಳಿದ್ರು, ನನ್ನಲ್ಲಿ ಬಲಹೀನತೆಗಳಿವೆ, ನಾನು ಅನ್ವರ್ತಿ. ದೇವರು ಹೇಳಿದರು, ಐ ವಿಲ್ ಮೇಕ್ ಯು ವರ್ತಿ. ಹಲ್ಲೆಲೂಯಾ. ನಾನು ನನ್ನ ಆತ್ಮವನ್ನು ಕಲಗಿಸುವೇನು, ನಾನು ನನ್ನ ಪ್ರೀತಿಯನ್ನು ಸುರಿಸುವೇನು, ನಾನು ನನ್ನ ವರಗಳನ್ನು ಕೊಡುವೇನು, ನೀನು ಫಲಭರಿತ ಮರವಾಗಿ ಇರುವಿ. ಪೇತ್ರನು ನಡೆಯುವಾಗ ನೆರಳಲ್ಲಿ ಬಂದು ರೋಗಿಗಳನ್ನು ಇಟ್ಟರು. ಹಲ್ಲೆಲೂಯಾ. ದೇವರನ್ನು ಬಿಟ್ಟು ದೂರ ಓಡಿ ಹೋದ ಆ ಪೇತ್ರನು ಮನ ತಿರುಗಿ ಬಂದು ದೇವರಿಗೆ ತನ್ನನ್ನು ಒಪ್ಪಿಸಿಕೊಡುವಾಗ ಅವನ ಮುಖಾಂತರ ದೇವರು ಮಾಡಿದ ಅದ್ಭುತವನ್ನು ನೋಡಿದರೆ ಅವನು ನಡೆದು ಹೋಗುವಾಗ ಅವನ ನೆರಳಾದರೂ ಅವರ ಮೇಲೆ ಬೀಳಲಿ ಎಂದು ಅಲ್ಲಿ ರೋಗಿಗಳನ್ನು ಇಟ್ಟರು. ಅವರು ವಾಸಿಯಾದರು. ಅರ್ಥವಾಯ್ತಾ ನಿಮಗೆ ಯೇಸು ಕರ್ತನ ಪ್ರೀತಿ? ಎಷ್ಟು ಜನರು ಯೇಸು ಕರ್ತನ ಬಿಟ್ಟು ದೂರವಾಗಿದ್ದೀರೋ ನನಗೆ ಗೊತ್ತಿಲ್ಲ. ಯಾಕೆ ಈ ವಾಕ್ಯ ಭಾಗವನ್ನು ದೇವರು ಇವತ್ತು ಮಾತನಾಡಿ ಹೇಳಿದರು ಅದು ಮಾತ್ರ ನನಗೆ ಗೊತ್ತು. ಹಲ್ಲೆಲೂಯಾ. ಆಮೇಲೆ ಎಷ್ಟೋ ಜನರು ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತು, ದೇವರಿಂದ ದೂರವಾಗಿದ್ದೇವೆ. ದೇವರು ಇವತ್ತು ನಮ್ಮನ್ನು ಕರೀತಾರೆ ಪೇತ್ರನ ಹಾಗೆ. ಹುಡುಕಿ ಬಂದು ನಿಮಗೂ ವಾಗ್ದಾನ ಕೊಡುತ್ತಾರೆ, ನಾನು ನಿನ್ನ ಭವಿಷ್ಯವನ್ನು ನೋಡಿಕೊಳ್ಳುವೆನು, ನಾನು ನಿನ್ನ ಸೇವೆಯನ್ನು ನೋಡಿಕೊಳ್ಳುವೆನು, ನೀನು ನನ್ನನ್ನು ಪ್ರೀತಿಸ್ತೀಯಾ, ನೀನು ನನ್ನನ್ನು ಪ್ರೀತಿಸ್ತೀಯಾ ಎಂದು ನಮ್ಮನ್ನು ನೋಡಿ ದೇವರು ಕೇಳ್ತಾರೆ. ಪೇತ್ರನು ಆವಾಗಲೂ ಕೂಡ ತನ್ನನ್ನು ಒಪ್ಪಿಸಿಕೊಟ್ಟಿಲ್ಲ. 3 ಸಾರಿ ದೇವರು ಹೇಳಿದ ಮೇಲೆ ಅವನು ಒಪ್ಪಿಸಿಕೊಟ್ಟನು. ಅಪ್ಪ, ನಿಮಗೆಲ್ಲ ಗೊತ್ತು, ನನ್ನ ಬಗ್ಗೆ ಎಲ್ಲ ಗೊತ್ತು, ಬಟ್ ಐ ಆಮ್ ಅವೈಲಬಲ್ ಫಾರ್ ಯು. ನಾನು ಇದ್ದೇನೆ, ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಷ್ಟೇ. ದೇವರು ಹೇಳಿದರು, ನನ್ನ ಜೊತೆಯಲ್ಲಿ ಅಷ್ಟು ಸಾಕು. ನಾನು ನಿನ್ನನ್ನು ಹೆಚ್ಚಿಸುವೆನು, ನಾನು ನಿನ್ನನ್ನು ಬಲವಾಗಿ ಉಪಯೋಗಿಸುವೆನು ಎಂದು ದೇವರು ಕೊಟ್ಟಂತ ಮಾತನ್ನು ಅವನಲ್ಲಿ ಪೂರೈಸಿದರು. ಈ ಪೇತ್ರನು ರೋಮಾಪುರದಲ್ಲಿ ಎಲ್ಲ ಸೇವೆಯನ್ನು ಮುಗಿಸಿದ ಮೇಲೆ ಆ ಸಮಯದಲ್ಲಿದ್ದ ಅರಸನು ಕ್ರೈಸ್ತರೆಲ್ಲವನ್ನು ಕೊಲೆ ಮಾಡ್ತಾ ಇದ್ದನು. ರಕ್ತಸಾಕ್ಷಿಗಳಾಗಿ ಅಲ್ಲಿ ಇದ್ದ ವಿಶ್ವಾಸಿಗಳು, ಸೇವಕರು ಪ್ರಾಣವನ್ನು ಕೊಟ್ಟದನ್ನು ನೋಡ್ತೇವೆ. ಆ ಒಂದು ಸಂದರ್ಭದಲ್ಲಿ ಪೇತ್ರನನ್ನು ಹಿಡಿಯೋದಕ್ಕೂ ಆಜ್ಞೆಯನ್ನು ಕೊಟ್ಟಿದ್ದಾನೆ ಅರಸನು. ಪೇತ್ರನು ನಗರವನ್ನು ಬಿಟ್ಟು ಹೊರಗಡೆ ಓಡಿ ಹೋದನು ಎಂದು ಹಿಸ್ಟ್ರಿ ಹೇಳುತ್ತದೆ. ಆವಾಗ ಯೇಸು ಕರ್ತನು ತಿರುಗನು ಅವನ ಮುಂದೆ ತನ್ನನ್ನು ಕಾಣಿಸಿಕೊಂಡರು. ಅವನು ಓಡಿ ಹೋಗದೆ ತಿರುಗ ನಗರದ ಒಳಗಡೆ ಹೋಗಿ ಆ ಸಿಪಾಯಿಗಳ ಕೈಯಲ್ಲಿ, ಸೈನಿಕರ ಕೈಯಲ್ಲಿ ತನ್ನನ್ನು ಒಪ್ಪಿಸಿಕೊಟ್ಟನು. ಪೇತ್ರನನ್ನು ಸಿಲುವೆಯಲ್ಲಿ ಹೊಡೆದು ಸಾಯಿಸೋದಕ್ಕೆ ಕರ್ಕೊಂಡು ಹೋಗುವಾಗ, ನನ್ನ ರಕ್ಷಕನ ಹಾಗೆ ನನ್ನನ್ನು ಹೊಡೆಯಬೇಡ, ನನ್ನ ಸಿಲುವೆಯಲ್ಲಿ ತಲೆ ಕೆಳಗ ನನ್ನನ್ನು ಹೊಡೆಯಿರಿ ಎಂದು ಹೇಳಿ ಆ ರೀತಿಯಲ್ಲಿ ಆ ಸೈನಿಕರು ಅವನನ್ನು ಸಿಲುಬೆಯಲ್ಲಿ ಹಾಕಿದರು. ಯೇಸು ಕರ್ತನಿಗಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ, ನಾವು ಎಷ್ಟು ಯೋಗ್ಯತೆ ಉಳ್ಳವರು, ನಮ್ಮಲ್ಲಿ ಎಷ್ಟು ತಳಾಂಧಗಳಿವೆ ಅದೆಲ್ಲ ನೋಡಬೇಡ್ರಿ. ನಮ್ಮಲ್ಲಿ ಏನು ಇಲ್ಲದಿದ್ದರೂ ಕ್ರಿಸ್ತನ ಹಸ್ತದಲ್ಲಿ ನೀವು ನಿಮ್ಮನ್ನು ಒಪ್ಪಿಸಿಕೊಡಿರಿ ಸಾಕು. ಇರುವ ಹಾಗೆ. ಹಲ್ಲೆಲೂಯಾ. ಗಿದ್ಯೋನನ್ನು ಹೇಳಿದರು, ನನ್ನ ಬಲದಿಂದ ಹೋಗು. ಅಯ್ಯ, ನಾನು ಕುಲದಲ್ಲಿ ಹೀನನು, ನಮ್ಮ ಕುಲ ದೊಡ್ಡ ಕುಲ ಏನೂ ಇಲ್ಲ,
ನಮ್ಗೆ ಅದಕ್ಕೆ ಅರಿಗದೇ ಇಲ್ಲ. ಹಾಗೆಲ್ಲ ಹೇಳುವಾಗ ದೇವರು ಹೇಳಿದರು, ನಿನ್ನಲ್ಲಿ ಇರುವ ಬರದಿಂದ ನೀನು ಹೋಗು, ನಾನು ನಿನ್ನ ಜೊತೆಯಲ್ಲಿ ಬರುವೇನು, ಇರುವೇನು, ನೀನು ಅವರನ್ನು ಸೋಲಿಸುವಿ ಎಂದು ಹೇಳಿದರು. ಹಾಗಾದರೆ ದೇವರು ಬಯಸುವುದೇನು? ನಾವು ನಮ್ಮನ್ನು ತಗ್ಗಿಸಿಕೊಂಡು ನಮ್ಮಲ್ಲಿರುವ ಕೊರತೆಗಳು ನೋಡದೆ ಯೇಸು ಕರ್ತನಲ್ಲಿರುವ ನೆರವನ್ನು ನಾವು ನೋಡೋಣ, ಯೇಸು ಕರ್ತನಲ್ಲಿರುವ ಪ್ರೀತಿಯನ್ನು ನೋಡೋಣ, ಯೇಸು ಕರ್ತನಲ್ಲಿರುವ ಶಕ್ತಿಯನ್ನು ನಾವು ನೋಡೋಣ, ಅದ ಮೇಲೆ ನಂಬಿಕೆ ಇಡೋಣ. ಬರೀ ಒಪ್ಪಿಸಿಕೊಡಿರಿ. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಕಣ್ಣುಗಳು ಮುಚ್ಚಿ ನಾವು ದೇವರ ಪಾದದಲ್ಲಿ ನಾವು ನಮ್ಮನ್ನು ಒಪ್ಪಿಸಿಕೊಡೋಣ. ಅಪ್ಪ, ನಾನು ಕೂಡ ಈ ರೀತಿಯಲ್ಲಿ ಇದ್ದೇನೆ, ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದೇನೆ. ಒಂದು ವೇಳೆ ಮನುಷ್ಯರ ಮುಂದೆ ನಾನು ಅದನ್ನು ಕಾಣಿಸಿಕೊಳ್ಳೋದಿಲ್ಲ, ಬಟ್ ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ದೂರ ಹೋಗಿದ್ದೇನೆ. ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ನಿರೀಕ್ಷೆ ಇಲ್ಲ, ಎಲ್ಲ ಕಳ್ಕೊಂಡವನಾಗಿ ನಿಮ್ಮನ್ನು ಬಿಟ್ಟು ದೂರವಾಗಿ ನಾನು ಬದುಕ್ತಾ ಇದ್ದೇನೆ. ನನಗೂ ಒಂದು ಅವಕಾಶ ಕೊಡಿರಿ. ಆದರೂ ನಾನು ಬೆಲೆಗಿನತೆ ಉಳ್ಳವಳು ಪೇತ್ರನ ಹಾಗೆ ನನ್ನನ್ನು ಉಪಯೋಗಿಸಿರಿ ಅಪ್ಪ ಎಂದು ನಾವು ಒಪ್ಪಿಸಿಕೊಡೋಣ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ, ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ, ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ. ಪರಿಶುದ್ಧನು ಮಹೋನ್ನತನೂ ಆಗಿರುವ ಆತನೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂತ ಒಳ್ಳೆಯ ವಾಕ್ಯಕ್ಕಾಗಿ ಸ್ತೋತ್ರ, ವಾಗ್ದಾನಗಳಿಗಾಗಿ ಸ್ತೋತ್ರ, ಎಚ್ಚರಿಕೆ ಮಾತುಗಳಿಗಾಗಿ ಸ್ತೋತ್ರ, ಸಂತೈಸುವಿಕೆಗಾಗಿ ಸ್ತೋತ್ರ, ತಿದ್ದುಪಾಠಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ನಿಮ್ಮಲ್ಲಿ ನೆಲೆಕೊಂಡು ನಿಂತು ಸ್ಥಿರಚಿತ್ತರಾಗಿ ನಿಂತು ಸ್ವಾಮಿ, ಮಗನೇ ಮಗಳೇ ನೀನನ್ನು ನಿಜವಾಗಿ ಪ್ರೀತಿಸ್ತಾ ಇದೆಯಾ ಎಂದು ಹೇಳುವಾಗ ಸ್ವಾಮಿ, ಹೌದಯ್ಯ, ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ನಿಮ್ಮನ್ನು ಪ್ರೀತಿಸುತ್ತಾ ಇದ್ದೇನೆ ಎಂಬುದಾಗಿ ಉತ್ತರ ಕೊಡುವ ಹಾಗೆ ನಮ್ಮ ಜೀವನ ಇರಬೇಕಾಗಿ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಾವೆಲ್ಲರೂ ಕೊರತೆಯುಳ್ಳವರು ಸ್ವಾಮಿ, ಯಾರೂ ಸಂಪೂರ್ಣರಲ್ಲಪ್ಪ. ನೀವು ಹೇಳಿದಿರಿ, ಈ ಲೋಕದಲ್ಲಿ ಯಾರೂ ಒಳ್ಳೆಯವರಲ್ಲ. ನಾವು ಸಹ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ನಮ್ಮ ದೇವರಾಗಿರುವ ಕರ್ತನಾಗಿರುವ ನಿಮ್ಮನ್ನು ನಾವು ಜೀವನದಲ್ಲಿ ಪೂರ್ಣ ಮನಸ್ಸಿಂದ, ಶಕ್ತಿಯಿಂದ, ಪ್ರಾಣದಿಂದ ಪ್ರೀತಿಸುತ್ತೇವೆ ಸ್ವಾಮಿ. ರಾಜನೇ, ನಾವು ನಮ್ಮ ನೆರೆಯವರನ್ನು ನಮ್ಮ ಹಾಗೆ ಪ್ರೀತಿಸಿ ಈ ಅಪ್ಪನೆಯನ್ನು ಹಿಂಬಾಲಿಸೋದಕ್ಕೆ ನಮಗೆ ಸಹಾಯ ಮಾಡಪ್ಪ. ವಿಶೇಷವಾಗಿ ರಾಜ, ಇವತ್ತು ನಾವು ಕೇಳಿರೋ ವಾಕ್ಯ ಪ್ರಕಾರ ಪೇತ್ರನು ತನ್ನ ಜೀವನದಲ್ಲಿ ಅವನಿಷ್ಟ ಪ್ರಕಾರ ಬದುಕಿದ್ರು, ನಿಮ್ಮೊಂದಿಗೆ ಅನ್ಯೋನ್ಯತೆಯಲ್ಲಿ ಬೆಳೆದಿಲ್ಲ ಅಂತಿರುವ ಪರಿಸ್ಥಿತಿಗಳಿದ್ರೂ ಕೂಡ ಒಪ್ಪಿಸಿಕೊಂಡ ಮೇಲೆ ನೀವು ತೋರಿಸಿರುವ ಪ್ರೀತಿಯನ್ನು ನೋಡಿ, ಹುಡುಕಿ ಬಂದ ಪ್ರೀತಿಯನ್ನು ನೋಡಿ, ಇಷ್ಟೆಲ್ಲ ಮಾಡಿದ್ರು ದೇವರನ್ನು ಕೈ ಬಿಟ್ಟಿಲ್ಲಲ್ಲ, ಹುಡುಕಿ ಬಂದ್ರಲ್ಲ ಎಂಬುದಾಗಿ ನೋಡಿ ಹಿಂಜಾರಿ ಹೋಗಿದ ಮನಸ್ಸು ಮತ್ತೆ ನಿಮ್ಮ ಹತ್ರ ಬಂತು. ಕೊನೆಯವರೆಗೂ ವಿಧೇಯನಾಗಿ ಬದುಕಿ ರಕ್ತಸಾಕ್ಷಿಯಾಗಿ ತನ್ನನ್ನು ಒಪ್ಪಿಸಿಕೊಟ್ಟನ್ನು ನೋಡುತ್ತೇವೆ ಸ್ವಾಮಿ. ರಾಜನೇ, ನಾವು ನಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸುತ್ತೇವೆ ರಾಜ. ನಮ್ಮಲ್ಲಿ ಕೊರತೆಗಳುಂಟು ಅಪ್ಪ, ಪ್ರಾರ್ಥನೆ ಕೊರತೆಗಳುಂಟು ರಾಜನೇ. ಇನ್ನೂ ಚೆನ್ನಾಗಿ ಆರಾಧನೆ ಮಾಡಬೇಕು, ಇನ್ನೂ ನಿಮ್ಮನ್ನು ನಾವು ಮುಂಜಾನೆ ಹುಡುಕಬೇಕಪ್ಪ. ನಾವು ನೋಡಿದ್ರೆ ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತು ಸ್ವಾಮಿ, ನಾವು ಕೊರತೆ ಬಿಟ್ಟಿದ್ದೇವೆ ಸ್ವಾಮಿ. ನಮ್ಮಲ್ಲಿ ಕೊರತೆಗಳುಂಟು. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡಬೇಕು, ವಾಕ್ಯವನ್ನು ಇನ್ನೂ ಚೆನ್ನಾಗಿ ಓದಬೇಕು, ನಾವು ವಾಕ್ಯ ಪ್ರಕಾರ ಬದುಕಬೇಕು. ನಮ್ಮ ಸ್ವಭಾವದಲ್ಲಿ ಬದಲಾವಣೆಗಳು ಬೇಕು. ನಾವು ಬಿಟ್ಟು ಬಿಸಾಕಿರೋ ಸ್ವಭಾವಗಳನ್ನು ಮತ್ತೆ ಮತ್ತೆ ಹಿಡಿಯದೆ ಅಪ್ಪ, ಅದನ್ನು ನಾವು ನಮ್ಮಿಂದ ಅಗಲಿಸಿ ನಿಮ್ಮ ಮಕ್ಕಳಾಗಿ ಬದುಕೋದಕ್ಕೆ ನಮಗೆ ಸಹಾಯ ಮಾಡಪ್ಪ. ನಮ್ಮಲ್ಲಿರುವ ಕೋಪ,
ನಮ್ಮಲ್ಲಿರುವ ದ್ವೇಷಗಳು, ಸಣ್ಣ ತಪ್ಪು ಒಬ್ಬರು ಮಾಡಿದ್ರು ಅದನ್ನು ಬಿಡದೆ ಅದನ್ನೇ ಹೇಳಿ ಅವರನ್ನು ನೋವಿಸಿ ನಾವು ಸಂತೋಷ ಪಡೋ ಮನುಷ್ಯರು ಇದ್ದೇವೆ ಸ್ವಾಮಿ. ರಾಜನೇ, ಆದರೆ ನೀವು ಎಷ್ಟು ಪ್ರೀತಿ ತೋರಿಸಿದ್ರಿ. ನಿಮಗೆ ಅಧಿಕಾರ ಇತ್ತು, ಅವನು ಕೊರತೆ ಪಟ್ಟಿದ್ದ, ಅವನಲ್ಲಿ ಕೊರತೆಗಳಿತ್ತು, ಆದ್ರೂ ಅದನ್ನು ನೋಡದೆ ನೀವು ಪ್ರೀತಿಸಿದ್ರಲ್ಲ ಸ್ವಾಮಿ. ಅದೇ ಪ್ರಕಾರ ನಾವು ನಮ್ಮ ನೆರೆಯವರನ್ನು, ನಮ್ಮ ಕುಟುಂಬದಲ್ಲಿರುವ ಜನರನ್ನು, ಗಂಡನನ್ನು, ಹೆಂಡತಿಯನ್ನು, ತಂದೆ ತಾಯಿಯನ್ನು, ಸಹೋದರ ಸಹೋದರಿಗಳನ್ನು, ಸ್ವಾಮಿ ಜೊತೆ ಇರುವ ಮಿತ್ರರನ್ನು, ನಮಗೆ ವಿರುದ್ಧವಾಗಿರುವವರನ್ನು ಸಹ ನಾವು ಪ್ರೀತಿಸಿ ನಿಮ್ಮ ಪ್ರೀತಿಯನ್ನು ತೋರಿಸಿ ಪ್ರೀತಿ ಮುಖಾಂತರ ಅನೇಕರನ್ನು ರಾಜ್ಯಕ್ಕೂ ಸಭೆಗೂ ತರುವ ವಿಶ್ವಾಸಿಗಳಾಗಿ, ಮಕ್ಕಳಾಗಿ, ಸೇವಕರಾಗಿ ಬದುಕಲಿಕ್ಕೆ ಸಹಾಯ ಮಾಡಬೇಕು ಎಂಬುದಾಗಿ ಬೇಡಿಕೊಳ್ಳುತ್ತಾ ನಮ್ಮ ರಕ್ಷಕನ ಒಡೆಯನುವಾದ ಯೇಸು ಸ್ವಾಮಿ ನಾಮದಲ್ಲಿ ಬೇಡುತ್ತೇನೆ. ಜೀವವನ್ನು